ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ತುಂಬ ಕೇಳ್ಕೊತಿದ್ರಿ ಸರ್ ಮಾಡೆಲ್ ಪೇಪರ್ದು ನ್ಯೂಮರಿಕಲ್ಸ್ನ ಸಾಲ್ವ್ ಮಾಡಿ 2026 ಅಂತ ಹೇಳಿ. ಆ್ಯಕ್ಚುಲಿ ಮಾಡೆಲ್ ಪೇಪರಲ್ಲಿರೋ ಎಲ್ಲ ಥರದ ನ್ಯೂಮರಿಕಲ್ಸ್ನ ನಾನು ಆಲ್ರೆಡಿ ನಿಮಗೆ ನ್ಯೂಮರಿಕಲ್ಸ್ ಒಂದು ಪ್ಲೇಲಿಸ್ಟ್ ಮಾಡಿದ್ದೀನಿ, ನ್ಯೂಮರಿಕಲ್ಸ್ ಆಫ್ 12th ಕೆಮಿಸ್ಟ್ರಿ ಅಂತ. ಅದ್ರಲ್ಲಿ ಆಲ್ಮೋಸ್ಟ್ ಎಲ್ಲ ಕವರ್ ಆಗುತ್ತೆ ಆ ಪ್ಲೇಲಿಸ್ಟಲ್ಲಿ. ಬಟ್ ಎಷ್ಟೋ ಜನ ಆ ಪ್ಲೇಲಿಸ್ಟನ್ನು ನೋಡ್ತಾ ಇಲ್ಲ. ಸರ್ ನಮಗೆ ನ್ಯೂಮರಿಕಲ್ಸ್ ಮಾಡಿ ಮಾಡೆಲ್ ಪೇಪರ್ದು ಅಂಥೇಳಿ. ಅದಕ್ಕೆ ಇದು ಏನು ಮಾಡಿದ್ದೀನಿ, 2026ಅಲ್ಲಿ ನಿಮಗೆ ರಿಲೀಸ್ ಮಾಡಿರೋ 3 ಮಾಡೆಲ್ ಪೇಪರ್ದು ಎಲ್ಲ ನ್ಯೂಮರಿಕಲ್ಸ್ನ ಇವತ್ತು ಸಾಲ್ವ್ ಮಾಡ್ತೀನಿ. ಇನ್ 2 days ಎಕ್ಸಾಮ್ ಇದೆ. ಈ 3 ಮಾಡೆಲ್ ಪೇಪರ್ದು ನ್ಯೂಮರಿಕಲ್ಸ್ನ ನೋಡ್ಕೊಳ್ಳಿ, ನಿಮಗೆ ಆಲ್ಮೋಸ್ಟ್ ಕ್ವಶನ್ಸ್ ಸಿಗ್ತದೆ. ನೀವು ಟೋಟಲಿ 6 ಪ್ರಾಬ್ಲಮ್ಸಲ್ಲಿ 3 ನ್ಯೂಮರಿಕಲ್ಸ್ನ ಸಾಲ್ವ್ ಮಾಡಬೇಕು. ಖಂಡಿತ ನೀವು ಎಲ್ಲ ನ್ಯೂಮರಿಕಲ್ನ ಸಾಲ್ವ್ ಮಾಡ್ಬೋದು, ಅಷ್ಟು ಈಸಿ ಇರುತ್ತೆ. ಸೊ ಈ 3 ಮಾಡೆಲ್ ಪೇಪರ್ದು ನ್ಯೂಮರಿಕಲ್ಸ್ನ ಕರೆಕ್ಟಾಗಿ ನೋಡ್ಕೊಳ್ಳಿ, ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಓಕೆನಾ. ಅದರಲ್ಲಿ ಮಾಡೆಲ್ ಪೇಪರ್ 1 ತೊಗೊಳ್ಳೋಣ. ಫಸ್ಟ್ ಕ್ವಶನ್ನೇ ಎಲೆಕ್ಟ್ರೋಕೆಮಿಸ್ಟ್ರಿಯಿಂದ ಇದೆ. ಏನೇನು ಕೊಟ್ಟಿದ್ದಾರೆ ಅಂತ ನೋಡಿಬಿಡಿ. ದ ಸೆಲ್ ವಿಚ್ ಅಕಸ್ ರಿಯಾಕ್ಷನ್ ಕೊಟ್ಟಿದ್ದಾರೆ, E0 ಆಫ್ ದ ಸೆಲ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಎಲೆಕ್ಟ್ರೋಕೆಮಿಸ್ಟ್ರಿದು ಲೆಕ್ಕ ತುಂಬ ಈಸಿ ಇರ್ತವೆ. E0 ಆಫ್ ದ ಸೆಲ್ ಕೊಟ್ಟಿದ್ದಾರೆ. ನಾವೇನು ಕಂಡುಹಿಡಿಯಬೇಕಂತೆ, ಲಾಗ್ KC. ಹೌದಾ, ನಾನು ಇದು ಹೇಳ್ಕೊಟ್ಟಿದ್ದೀನಿ ಯಾವ ಟರ್ಮ್ ಬಂದರೆ ಕ್ವಶನಲ್ಲಿ ಯಾವ ಫಾರ್ಮುಲಾನ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಈಗ ಇಲ್ಲಿ ಈಕ್ವಲಿಬ್ರಿಯಮ್ ಕಾನ್ಸ್ಟೆಂಟ್ ಅನ್ನೋ ವರ್ಡ್ ಇರೋದ್ರಿಂದ ನಾವು ಒಂದು ಫಾರ್ಮುಲಾ ಯೂಸ್ ಮಾಡಬೇಕು. ಏನದು ಫಾರ್ಮುಲಾ? ಲಾಗ್ KC. ಆಯಿತಾ, ಲಾಗ್ KC ಈಸ್ ಈಕ್ವಲ್ ಟು E0 ಆಫ್ ದ ಸೆಲ್ ಇಂಟು N ಡಿವೈಡೆಡ್ ಬೈ 0.059. ಈ ಫಾರ್ಮುಲಾನ ಯೂಸ್ ಮಾಡಬೇಕು ನೀವು, ಅದಾ ಈಕ್ವಲಿಬ್ರಿಯಮ್ ಕಾನ್ಸ್ಟೆಂಟನ್ನು ಕಂಡುಹಿಡಿಯೋಕ್ಕೆ. ಈಗ ಇಲ್ಲಿ ಎರಡೇ ಟರ್ಮ್ ನಿಮಗೆ ಬೇಕಾಗಿರೋದು, ಒಂದು E0 ಆಫ್ ದ ಸೆಲ್ ಬೇಕು, ಇನ್ನೊಂದು N ಬೇಕು. E0 ಆಫ್ ದ ಸೆಲ್ ಅವರೇ ಕೊಟ್ಟಿದ್ದಾರಾ? ಸೊ ಭಾಳ ಈಸಿ. E0 ಆಫ್ ದ ಸೆಲ್ಲನ್ನು ಹಾಕೋತೀನಿ, 0.236 ಡಿವೈಡೆಡ್ ಬೈ 0.059 ಇಂಟು ಇನ್ನೇನು ಬೇಕು ನಿಮಗೆ, N ವ್ಯಾಲ್ಯೂ ಬೇಕು. N ಒಂದನ್ನು ನೀವು ಕಂಡುಹಿಡ್ಕೋಬೇಕಾಗುತ್ತೆ. ಅದು ಹೇಗೆ? ಭಾಳ ಸಿಂಪಲ್ ನೋಡಿ. ಇಲ್ಲಿ Fe ಇದೆ ನೋಡ್ರಪ್ಪ, ಇಲ್ಲಿ Fe ಇದೆಯಲ್ಲ, Fe ಮೇಲೆ ಚಾರ್ಜ್ ಏನಿದೆ, +3 ಇದೆಯಾ, +3 ಅಂತ ಬರ್ಕೋತೀನಿ. ಈ ಕಡೆ ರೈಟ್ ಸೈಡಲ್ಲಿ ಇದು ಚಾರ್ಜ್ ಏನಿದೆ, +2 ಇದೆ. ಸೊ 3ಇಂದ 2ಗೆ ಚೇಂಜಸ್ ಎಷ್ಟಾಗ್ತಿದೆ ನೋಡ್ಕೊಳ್ಳಿ. 3ಇಂದ 2ಗೆ ಚೇಂಜಸ್ ಎಷ್ಟು? 1 ಆಯಿತು. ಆದರೆ ಆ Fe ಪಕ್ಕ ಕೋಎಫಿಷಿಯಂಟ್ ಏನಿದೆ, 2 ಇದೆ, ಅದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ. 1 2 2 ಆಗುತ್ತೆ. ಅಕಸ್ಮಾತ್ Fe ಪಕ್ಕ ಯಾವುದೇ ಕೋಎಫಿಷಿಯಂಟ್ ಇರಲಿಲ್ಲ ಅಂತ ಹೇಳಿದರೆ ನೀವು 1ನೇ ಆನ್ಸರ್ ಬರ್ಕೋಬೋದಿತ್ತು. 2 ಇರೋದ್ರಿಂದ ಇಂಟು 2 ಮಾಡಿ. ಅಕಸ್ಮಾತ್ 3 ಇದ್ದಿದ್ರೆ ಇಂಟು 3 ಮಾಡಬೇಕಿತ್ತು. ದಿಸ್ ಇಸ್ N ವ್ಯಾಲ್ಯೂ. N ವ್ಯಾಲ್ಯೂ ಎಷ್ಟಾಯ್ತು ಹಾಗಿದ್ರೆ? 2 ಆಯಿತು. ಇನ್ನೇನರಪ್ಪ, ಜಸ್ಟ್ ಇದನ್ನು ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡೋದು ಅಷ್ಟೇ ತಾನೇ. ಸೊ ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡೋಣ, ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳಿ. ಫಸ್ಟಿಗೆ 0.236 ಅಲ್ವಾ E0 ಆಫ್ ದ ಸೆಲ್ಲು, ಇಂಟು N ವ್ಯಾಲ್ಯೂ ಎಷ್ಟಪ್ಪ? 2 ಇಸ್ ಈಕ್ವಲ್ ಟು ಡಿವೈಡೆಡ್ ಬೈ 0.0591 ಎಷ್ಟೇ ತಾನೇ, ಈಕ್ವಲ್ಸ್ ಹೊತ್ತು ಎಷ್ಟು ಬಂತು? 7.986. ಹೌದಾ? ಸೊ ಅಷ್ಟೇ ಆನ್ಸರು, 7.986. ಇದು ಲಾಗ್ KC. ಅಕಸ್ಮಾತ್ ಅವರು ಬರೀ ಈಕ್ವಲಿಬ್ರಿಯಮ್ ಕಾನ್ಸ್ಟೆಂಟ್ ಅಂತ ಕೇಳಿದರೆ ನೀವೇನು ಮಾಡಬೇಕಿತ್ತು, ಲಾಗನ ಈ ಕಡೆ ಕಳಿಸಿ ಆ್ಯಂಟಿಲಾಗ್ ನೋಡಬೇಕಿತ್ತು. ಬಟ್ ಅವರು ಆ್ಯಂಟಿಲಾಗ್ ಕೇಳಿಲ್ಲ, ಆದ್ದರಿಂದ ಲಾಗ್ KCನೇ ಆನ್ಸರ್ ಇಡಿ ಅಂತ ಹೇಳಿರೋದ್ರಿಂದ ಇಷ್ಟಕ್ಕೆ ಆನ್ಸರ್ ಹೇಳೋಣ. ಇದಕ್ಕೆ ಯೂನಿಟ್ ಇಲ್ಲ, ಅದರಿಂದ ಇಷ್ಟಕ್ಕೆ 3 ಮಾರ್ಕ್ಸ್ ಸಿಗುತ್ತೆ. ಅಕಸ್ಮಾತ್ ಆ್ಯಂಟಿಲಾಗ್ ಕೇಳಿದ್ರೆ, KC ಮಾತ್ರ ಕೇಳಿದ್ರೆ ಆ್ಯಂಟಿಲಾಗ್ ನೋಡೋದು ಹೇಗೆ ಅಂತಲೂ ಕೂಡ ನಾನು ಹೇಳ್ಕೊಡ್ತೀನಿ. ಒಂದು ಪ್ರಾಬ್ಲಮ್ ಅರ್ಥ ಆಯಿತಾ? ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರಾಬ್ಲಮ್ಮು ಕೈನೆಟಿಕ್ಸಿಂದ ಇದೆ. ದ ಫಸ್ಟ್ ಆರ್ಡರ್ ರೇಟ್ ಕಾನ್ಸ್ಟೆಂಟ್ ಅಟ್ 600 ಕೆಲ್ವಿನ್. ನೋಡಿ, 2 ಟೆಂಪ್ರೇಚರ್ ಕೊಟ್ಟಿದ್ದಾರೆ, ಒಂದು 600 ಕೆಲ್ವಿನ್ನು, ಇನ್ನೊಂದು 700 ಕೆಲ್ವಿನ್ನು. ಮತ್ತು ಎನರ್ಜಿ ಆಫ್ ಆ್ಯಕ್ಟಿವೇಶನ್ ಕೊಟ್ಟಿದ್ದಾರೆ 208. ಹೌದಾ? ಇದು ರೇಟ್ ಕಾನ್ಸ್ಟೆಂಟ್. ಈ 3 ಟರ್ಮನ್ನು ನೋಡಿದ ತಕ್ಷಣ ಅರ್ಥ ಆಗುತ್ತೆ ನಿಮಗೆ ಇದು ಯಾವ ಫಾರ್ಮುಲಾ ಅಂತ. 2 ಟೆಂಪ್ರೇಚರ್ ಇದೆ, 600 700. ಕಡಿಮೆ ಇರೋದನ್ನ T1 ಅಂತ ತೊಗೊಳ್ಳೋಣ, ಜಾಸ್ತಿ ಇರೋದನ್ನ T2 ಅಂತ ತೊಗೊಳ್ಳೋಣ ಟೆಂಪ್ರೇಚರ್. ಹೌದಾ? ಇನ್ನು ಆ್ಯಕ್ಟಿವೇಶನ್ ಎನರ್ಜಿಗೆ ಸಿಂಬಲ್ ಏನಪ್ಪ? EA. ಇದೇನಿದು ರೇಟ್ ಕಾನ್ಸ್ಟೆಂಟ್ ಅಂದರೆ K. ಓಕೆ, ಬಟ್ T1ಗೆ ಅದು ಈಕ್ವಲ್ ಇರೋದ್ರಿಂದ K1 ಅಂತ ತೊಗೊಳ್ಳೋಣ. ಯಾಕೆಂದರೆ 600 ಇದ್ದಾಗ ಇಷ್ಟು ರೇಟ್ ಕಾನ್ಸ್ಟೆಂಟ್ ಇತ್ತಂತೆ, K1. ಹಾಗಾದರೆ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು? ಕ್ಯಾಲ್ಕುಲೇಟ್ ರೇಟ್ ಕಾನ್ಸ್ಟೆಂಟ್ ಅಟ್ 700 ಅಂದರೆ T2ನಲ್ಲಿ K ಎಷ್ಟಾಗುತ್ತೆ ಅಂದರೆ K2 ಕಂಡುಹಿಡಿಬೇಕು. ನೋಡಿ, T1 ಸಿಕ್ತು, T2 ಸಿಕ್ತು, K1 ಇದೆ, EA ಇದೆ, K2 ಕಂಡುಹಿಡಿಬೇಕು. ಇಲ್ಲಿ ಇನ್ನೊಂದು ಮಿಸ್ಟೇಕ್ ಏನು ಮಾಡ್ತೀರಾ ಅಂದರೆ, EA ವ್ಯಾಲ್ಯೂನ ಹೇಗಿದೆಯೋ ಹಾಗೆ ತೊಗೊಂಡ್ಬಿಡ್ತೀರಾ. ಹುಷಾರಾಗಿರಿ. EA ವ್ಯಾಲ್ಯೂನ ಅವರು ಕಿಲೋ ಜೌಲಲ್ಲಿ ಕೊಟ್ಟಿದ್ರೆ ನೀವು ಅದನ್ನು ಜೌಲ್ ಮಾಡ್ಕೋಬೇಕು. ಹೇಗೆ? ಕಿಲೋ ಅಂದರೆ ಎಷ್ಟಪ್ಪ? 10⁻³ ಮಾಡ್ಕೊಳ್ಳಿ. ನೀವು ಹಾಗೆ ಹಾಕ್ಕೊಂಡ್ರೆ ಏನಾಗುತ್ತೆ, ವ್ಯಾಲ್ಯೂ ತಪ್ಪಾಗುತ್ತೆ. ಓಕೆನಾ? ಸೊ ಈಗ ಇದ್ರದ್ದು ಫಾರ್ಮುಲಾ ಬರೆಯೋಣ. ಏನು ಆ್ಯಕ್ಟಿವೇಶನ್ ಎನರ್ಜಿ ಕಂಡುಹಿಡಿಯೋಕ್ಕೆ ಫಾರ್ಮುಲಾ? ಒಂದು ನಿಮಿಷ, ಸ್ವಲ್ಪ ಸ್ಪೇಸ್ ತೊಗೊಂಬೋಣ. ಓಕೆ, ಸಾರಿ. ಎಸ್,
ಬನ್ನಿ. ಸೊ ಇ ಎ ಕಂಡುಹಿಡಿಯೋಕ್ಕೆ ಫಾರ್ಮುಲಾ ಎರಡು ಟೆಂಪ್ರೇಚರ್ ಕೊಟ್ಟಾಗ ಏನಪ್ಪ ಫಾರ್ಮುಲಾ ಅದು ಲಾಗ್ K2/K1 ಇಸ್ ಈಕ್ವಲ್ ಟು ಏನು ಫಾರ್ಮುಲಾ ಇ ಎ ಬೈ 2.303 R ಇಂಟು T2 ಮೈನಸ್ T1 ಡಿವೈಡೆಡ್ ಬೈ T1 ಇಂಟು T2. ಇದೇ ತಾನೇ ಫಾರ್ಮುಲಾ, ಹೌದಲ್ವೇನಪ್ಪ? ಸೊ ಈಗ ವ್ಯಾಲ್ಯೂಗಳನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಲಾಗ್ K2 ಕಂಡುಹಿಡಿಬೇಕಲ್ವ, ಅದನ್ನು ಹಾಗೆ ಇಟ್ಕೊಳ್ಳೋಣ. K1 ಎಷ್ಟಂತ ಕೊಟ್ಟಿದ್ದಾರೆ? 2 ಇಂಟು 10⁻⁻5 ಕೊಟ್ಟಿದ್ದಾರೆ. ಈಸ್ ಈಕ್ವಲ್ ಟು ಇ ಎ ವ್ಯಾಲ್ಯೂಸ್ ಟು 209.8 ಇಂಟು 1000 ಅಂತನಾದರೂ ಅನ್ಕೋಬೋದು. 10⁻³ ಡಿವೈಡೆಡ್ ಬೈ 2.303. ಆರ್ ಜಾಗದಲ್ಲಿ ಎಷ್ಟು ಹಾಕೋಣ? 8.314. T2 ಎಷ್ಟಪ್ಪ? 700. T1 ಎಷ್ಟು? 600 ಡಿವೈಡೆಡ್ ಬೈ ಎಷ್ಟಾಗುತ್ತೆ? 700 ಇಂಟು 600. ಇಷ್ಟು ಸಬ್ಸ್ಟಿಟ್ಯೂಷನನ್ನು ನೀವು ಮಾಡಿಕೊಂಡ್ರಿ. ಈಗ ಕ್ಯಾಲ್ಕುಲೇಷನ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಈಗ ಫಸ್ಟ್ ಏನು ಮಾಡಿ ಅಂದರೆ ಈ ಟರ್ಮ್ಸನ್ನ ಸಾಲ್ವ್ ಮಾಡ್ಕೊಳ್ಳಿ. ಇದಿಷ್ಟು ಫಸ್ಟು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಹೆಂಗೆ ಕ್ಯಾಲ್ಕುಲೇಷನ್ ಮಾಡೋದು ತೋರಿಸ್ಕೊಡ್ತೀನಿ ನೋಡ್ಕೊಳ್ಳಿ ಕ್ಯಾಲ್ಕುಲೇಷನ್ನ. ಫಸ್ಟಿಗೆ ಏನಿದೆಯಪ್ಪ? 209 ಇದೆ ಅಲ್ವಾ? 209.8 ಇಂಟು 10⁻³ ಇದೆಯಲ್ಲ, ಅದನ್ನು 1000 ಅಂತ ಹಾಕೊಳ್ಳೋಣ. ಜಾಸ್ತಿ ಆಗುತ್ತಲ್ವಾ, ನಂಬರ್ ಜಾಸ್ತಿ ಇದೆ. ಓಕೆ, 1000 ಇಂಟು ನೆಕ್ಸ್ಟ್ ಏನಿದೆ? 700 ಮೈನಸ್ 600. ಎರಡನ್ನೂ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತಪ್ಪ? 100. ಇದು ನ್ಯೂಮರೇಟರ್ದೆಲ್ಲ ಮಲ್ಟಿಪ್ಲೈ ಮಾಡಿದ್ರೆ ಈಕ್ವಲ್ಸುತ್ತೆ. ಇದು ನ್ಯೂಮರೇಟರ್ ಆಯಿತು. ಈಗ ಕೆಳಗಡೆ ಡಿನಾಮಿನೇಟರ್ಸ್ ಇರೋದನ್ನೆಲ್ಲ ಡಿವೈಡ್ ಮಾಡಬೇಕಲ್ಲ, ಎಲ್ಲನೂ ಡಿವೈಡ್ ಮಾಡಿ ಒಟ್ಟಿಗೆ. ಡಿವೈಡೆಡ್ ಬೈ 2.303 ಅಗೇನ್ ಡಿವೈಡೆಡ್ ಬೈ, ಪ್ರತಿ ಸಲ ಡಿವೈಡ್ ಮಾಡಬೇಕು, 8.314. ಡಿನಾಮಿನೇಟರ್ಲಿರೋ ಎಲ್ಲ ನಂಬರ್ನ ಡಿವೈಡ್ ಮಾಡ್ತಾ ಹೋಗಿ. ಡಿವೈಡೆಡ್ ಬೈ 700 ಡಿವೈಡೆಡ್ ಬೈ 600. ಇಷ್ಟು ಮಾಡಿದಾಗ ನಮಗೇನು ಆನ್ಸರ್ ಬಂತು? 2.60 ಬಂತು. ಹೌದಲ್ವೇನ್ರಪ್ಪ? ಇದನ್ನು ಬರ್ಕೋತೀನಿ ಈಗ ನಾನಲ್ಲಿ. ಈಗ ನಂಗೆ ಆನ್ಸರ್ ಎಷ್ಟು ಬಂತು? ಲಾಗ್ ಆಫ್ K2 ಡಿವೈಡೆಡ್ ಬೈ 2 ಇಂಟು 10⁻⁻5 ಇಸ್ ಈಕ್ವಲ್ ಟು ಎಷ್ಟು ಬಂದರು ಆನ್ಸರ್ ನಮಗಲ್ಲಿ? 2. ಒಂದು ನಿಮಿಷ, ಆನ್ಸರ್ ಎಷ್ಟು ಬಂದಿತ್ತು? 2.60 ಅಲ್ವಾ? 2.608 ಅಂತ ಬಂದಿದೆ, ಹೌದಲ್ವಾ? ಈಗ ಇದಕ್ಕೆ ನಮಗೆ K2 ಸಾಲ್ವ್ ಮಾಡಬೇಕು ಅಂದರೆ ಲಾಗನ್ನು ಈ ಕಡೆ ಕಳಿಸಿ. ಆವಾಗ K2 ಇಸ್ ಈಕ್ವಲ್ ಟು K2 ಡಿವೈಡೆಡ್ ಬೈ 2 ಇಂಟು 10⁻⁻5. ಲಾಗ್ ಈ ಕಡೆ ಬಂದರೆ ಏನಾಗುತ್ತಪ್ಪ? ಆ್ಯಂಟಿ ಲಾಗ್ ಆಗುತ್ತೆ. ಆ್ಯಂಟಿ ಲಾಗ್ ಆಫ್ 2.608 ಆಗುತ್ತೆ, ಹೌದಲ್ವಾ? ಈಗ 2.608ಗೆ ಆ್ಯಂಟಿ ಲಾಗ್ ನೋಡೋದು ಹೇಗೆ ಅದನ್ನು ಹೇಳ್ಕೊಡ್ತೀನಿ ನೋಡಿ. ಈಗ ಆ್ಯಂಟಿ ಲಾಗ್ ನೋಡೋದು ವೆರಿ ಸಿಂಪಲ್ಲು. ಈ ಪಾಯಿಂಟ್ ಹಿಂದೆ ಇದೆಯಲ್ಲಪ್ಪ ನಂಬರು, ದಿಸ್ ಒನ್. ಪಾಯಿಂಟ್ ಹಿಂದೆ ಏನಾದರೂ ಇರಲಿ, ಅದನ್ನು 10 ಪವರ್ಗೆ ತೊಗೊಳ್ಳಿ. ಈಗ 3 ಇದ್ದರೆ 10⁻3, 10 ಇದ್ದರೆ 10⁻10, 100 ಇದ್ದರೆ 10⁻100 ಹಾಗೆ ತೊಗೊಳ್ಳಿ. ನೆಕ್ಸ್ಟ್ ಪಾಯಿಂಟ್ ಆದಮೇಲೆ ನಂಬರ್ ಇದೆಯಲ್ಲ 68 ಅಂತ, ಅದನ್ನು ಎರಡು ಗ್ರೂಪ್ ಮಾಡ್ಕೊಳ್ಳಿ. ಅಂದರೆ 2 ಡಿಜಿಟ್ಸು ದೆನ್ ಸಿಂಗಲ್ ಡಿಜಿಟ್ ಆ ಥರ ಮಾಡ್ಕೊಳ್ಳಿ. 2 1 ಥರ ಗ್ರೂಪ್ ಮಾಡ್ಕೊಳ್ಳಿ. ಸೊ 0.60 ಆದಮೇಲೆ 8ನ್ನು ನೀವು ಆ್ಯಂಟಿ ಲಾಗ್ ಬುಕ್ಕಲ್ಲಿ ನೋಡಬೇಕು. ಆ್ಯಂಟಿ ಲಾಗ್ ಬುಕ್ ಕೊಡ್ತಾರೆ ಸರ್ ಅಂದರೆ ಖಂಡಿತ ಕೊಡ್ತಾರೆ, ನೀವು ಕೇಳಿಸ್ಕೋಬೇಕಾಗತ್ತೆ. ಓಕೆನಾ? ಕೇಳಿ ತೊಗೊಳ್ಳಿ. ಸೊ 60ಯಲ್ಲಿ 8 ನೋಡಬೇಕು. ಹೇಗೆ ನೋಡೋದು ಆ್ಯಂಟಿ ಲಾಗ್ ಶೀಟಲ್ಲಿ ನಾನು ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ. ಶೀಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು, ಆ್ಯಂಟಿ ಲಾಗ್ ಶೀಟು. ಎಸ್, ಸೊ ನಾವು ಎಷ್ಟು ನೋಡಬೇಕಪ್ಪ? 0.6 ಅಲ್ವಾ? ಎಷ್ಟಲ್ಲಪ್ಪ ಅದು? ಎಸ್, 60ಯಲ್ಲಿ 8 ನೋಡಬೇಕು, ಹೌದಾ? 60ಯಲ್ಲಿ 8 ನೋಡಬೇಕು. ಇಲ್ಲಿ ನೋಡಿ, ಇಲ್ಲಿ ನಂಬರ್ಸ್ ಕಾಣಿಸ್ತಾ ಇದೆ ನಿಮಗೆ. ಸೊ ಪಾಯಿಂಟ್ ಆದಮೇಲೆ 50 ಈ ಥರ ಇದೆ. 0.60ನಲ್ಲಿ ಎಷ್ಟು ನೋಡಬೇಕು? 8. ಕರೆಕ್ಟ್ ತಾನೆ? ಎಷ್ಟು? 60ಯಲ್ಲಿ 8 ನೋಡಬೇಕು. ಇಲ್ಲಿ 60 ಇಲ್ಲಿದೆ ನೋಡಿ, ಇಲ್ಲಿ 60 ಇದೆಲ್ಲ. 60ನಲ್ಲಿ 8 ನೋಡಬೇಕು. 8 ಎಲ್ಲಿದೆ? ಇಲ್ಲಿದೆ, ಹೌದಾ? ಅವಾಗ ಅಲ್ಲಿ ಆ ನಂಬರ್ ಏನು ಕಾಣಿಸ್ತಾ ಇದೆ ನಿಮಗೆ? ಇಲ್ಲಿ 4055 ಕಾಣಿಸ್ತಾ ಇದೆಯಾ ಅಲ್ವಾ? 4055 ಕಾಣಿಸ್ತಾ ಇದೆ. 0.60ನಲ್ಲಿ 8 ನೋಡಿದ್ರೆ 4055 ಆ ನಂಬರನ್ನು ಬರ್ಕೊಳ್ಳೋದು. ಏನು ಬಂತು? 4055. 1 ನಂಬರ್ ಬಿಟ್ಟು ಪಾಯಿಂಟ್ ಇಡಿ. ಓಕೆನಾ? ಈಗ K2 ತಾನೇ ಬೇಕಿರೋದು. ಈ ನಂಬರ್ನ ಏನು ಮಾಡ್ತೀರಾ? ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿ. ಅವಾಗ ಏನಾಗುತ್ತೆ? K2 ಇಸ್ ಈಕ್ವಲ್ ಟು 4.055 ಇಂಟು 10⁻+2 ಇಂಟು 2 ಇಂಟು 10⁻⁻5. ಎರಡನ್ನು ಮಲ್ಟಿಪ್ಲೈ ಮಾಡಿ. ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ಟೋಟಲ್ ಆನ್ಸರ್ ಎಷ್ಟು ಬರುತ್ತೆ ಅಂದರೆ 8.14 ಇಂಟು 10⁻³ ಬರುತ್ತೆ. ಇಷ್ಟೇ.
ಅರ್ಥ ಆಯ್ತೇನಪ್ಪ? ಫಸ್ಟ್ ಇದಿಷ್ಟನ್ನು ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡ್ಕೊಳ್ಳಿ. ಬಂದಿದ್ದ ಆನ್ಸರ್ಗೆ ಆ್ಯಂಟಿಲಾಗ್ ನೋಡಿ. ಆ್ಯಂಟಿಲಾಗ್ ನೋಡೋದು ಗೊತ್ತಾಯ್ತಾ? ಪಾಯಿಂಟ್ ಹಿಂದೆ ಇರೋ ನಂಬರ್ನ 10 ಪವರ್ಸಿಗೆ ಬರ್ಕೊಳ್ಳಿ, ಪಾಯಿಂಟ್ ಮುಂದೆ ಇರೋ ನಂಬರ್ನ 2, 1 ಅಂತ ಗ್ರೂಪ್ ಮಾಡ್ಕೊಳ್ಳಿ. 60ರಲ್ಲಿ 8 ಅಥವಾ 50ರಲ್ಲಿ 2, 51ರಲ್ಲಿ 3 ಶೀಟಲ್ಲಿ ನೋಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಆ ಥರ ನೋಡಿ ಆನ್ಸರ್ ಸಿಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ನೋಡಿ. Henry's constant of molality of methane in benzene at 298 Kelvin is 4.27. ಅಂದರೆ ಅವರೇ ಹೇಳಿದ್ದಾರೆ ಇಟ್ ಇಸ್ ಅ ಹೆನ್ರೀಸ್ ಕಾನ್ಸ್ಟೆಂಟ್ ಅಂತ. ಹೆನ್ರೀಸ್ ಕಾನ್ಸ್ಟೆಂಟ್ ಅಂದರೆ ಅರ್ಥ ಏನು? ಸಿಂಬಲ್ ಏನದಕ್ಕೆ? KH. ಓಕೆ, ಕ್ಯಾಲ್ಕುಲೇಟ್ ದ ಮೋಲ್ ಫ್ರ್ಯಾಕ್ಷನ್ಗೆ ಈಟಾ ಆಫ್ ಅಂಡರ್ ದ ಪ್ರೆಷರ್ 760 mm ಆಫ್ ಮರ್ಕ್ಯೂರಿ. ಇದೇನಿದು? ಪ್ರೆಷರ್. ಸೊ ಪಿ ಕೊಟ್ಟಿದ್ದಾರೆ, KH ಕೊಟ್ಟಿದ್ದಾರೆ, ಮೋಲ್ ಫ್ರ್ಯಾಕ್ಷನ್ ಕೇಳ್ತಾ ಇದ್ದಾರೆ. ಮತ್ತು ಹೆನ್ರೀಸ್ ಲಾ ಕೂಡ ಅಪ್ಲೈ, ಹೆನ್ರೀಸ್ ಕಾನ್ಸ್ಟೆಂಟ್ ಅಂತ ಹೇಳ್ತಾರೆ. ಅಂದರೆ ಹೆನ್ರೀಸ್ ಲಾನಲ್ಲಿ ಯೂಸ್ ಮಾಡೋ ಫಾರ್ಮುಲಾ ಏನು? ಹೆನ್ರೀಸ್ ಲಾ ಫಾರ್ಮುಲಾ ನಿಮಗೆ P = KH × XB ತಾನೆ. ಸೊ ನಮಗೆ ಕಂಡುಹಿಡಿಬೇಕಾದ್ರೆ ಈಟಾ ಬಿ, ಮೋಲ್ ಫ್ರ್ಯಾಕ್ಷನ್ ಕಂಡುಹಿಡಿಬೇಕು ನಾವು. ಅದಕ್ಕೆ ಈಟಾ ಬಿ = ಏನಾಗುತ್ತೆ? P/KH ಆಗುತ್ತಾ? P ಎಷ್ಟು ಕೊಟ್ಟಿದ್ದಾರಪ್ಪ? 760 mm ಆಫ್ ಮರ್ಕ್ಯೂರಿ. ಓಕೆನಾ? ಫಾರ್ಮುಲಾ ಬರದೇ ಬರೀರಿ ಯಾವಾಗಲೂ. ಫಾರ್ಮುಲಾ ಬರ್ದಿಲ್ಲ ಅಂದರೆ ಒಂದು ಮಾರ್ಕ್ಸ್ ಹೋಗುತ್ತೆ. ಇನ್ನು KH ವ್ಯಾಲ್ಯೂ ಎಷ್ಟಪ್ಪ? 4.27 × 10⁵ mm ಆಫ್ ಮರ್ಕ್ಯೂರಿ. ಅವಾಗ 2 ಕ್ಯಾನ್ಸಲ್ ಆಗುತ್ತೆ, ಯೂನಿಟ್ಲೆಸ್ ಆಗುತ್ತೆ. ನಾವೇನು ಮಾಡಬೇಕೀಗ? 760 ಈ 10⁵ ಇದೆಯಲ್ಲ, ಇದನ್ನು ಮೇಲ್ಗಡೆ ತೊಗೊಂಬಿಡಿ, 10⁻⁻5 ಆಗುತ್ತೆ. ಆಯಿತಾ? ಇನ್ನು ಇವೆರಡನ್ನ ಡಿವೈಡ್ ಮಾಡಿ. 760 / 4.27 ಮಾಡೋಣ. ಸೊ 760 / 4.27 ಅಲ್ವಾ? ಎಷ್ಟು ಬಂತು? 177.9. ಸೊ ಎಷ್ಟು ಬರುತ್ತಪ್ಪ? 177.9. ಇಷ್ಟು ಬರೆದ್ರೆ ಸಾಕು. +5 ಇತ್ತು, ಮೇಲ್ಗಡೆ ಹೋದರೆ -5 ಆಯಿತು. ಇವೆರಡನ್ನ ಡಿವೈಡ್ ಮಾಡಿದೆ. ವೆರಿ ಸಿಂಪಲ್ ಪ್ರಾಬ್ಲಮ್, ಇಲ್ಲೇನು ತುಂಬ ಲೆಂತ್ ಏನಿಲ್ಲ. ಅರ್ಥ ಆಗಿದೆಯಾ? ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ನೋಡಿ, ಕ್ಯಾಲ್ಕುಲೇಟ್ ದ, ಇದು ಎಲೆಕ್ಟ್ರೋಕೆಮಿಸ್ಟ್ರಿಯಿಂದ, ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ Cl- ಅಯಾನ್ ಬೈ ಯೂಸಿಂಗ್ ಡಾಟಾ. ನೋಡಿ, Ca2+ ಮೋಲಾರ್ ಕಂಡಕ್ಟಿವಿಟಿ ಕೊಟ್ಟಿದ್ದಾರೆ, ಕ್ಯಾಲ್ಶಿಯಂ ಕ್ಲೋರೈಡ್ದು ಕೊಟ್ಟಿದ್ದಾರೆ. ಬಟ್ ನೀವು ಕಂಡುಹಿಡಿಬೇಕಾದ್ರೆ ಯಾರ್ದು? ಓನ್ಲಿ ಕ್ಲೋರೈಡ್ದು ಕಂಡುಹಿಡಿಬೇಕಂತೆ. ಇದಕ್ಕೆ ಕೋಲ್ರಾಸ್ಲ ಅಪ್ಲೈ ಮಾಡೋದು ಗೊತ್ತಿರಬೇಕು ನಿಮಗೆ. ವೆರಿ ಸಿಂಪಲ್ಲು. ಈಗ λm ಆಫ್ ಕ್ಯಾಲ್ಶಿಯಂ ಕ್ಲೋರೈಡ್ ಕೊಟ್ಟರೆ ಹೇಗೆ ಫಾರ್ಮುಲಾ ಬರೀತೀವಿ ನಾವು? ವೆರಿ ಸಿಂಪಲ್ಲು. ಫಸ್ಟು ಕ್ಯಾಲ್ಶಿಯಂ ನೋಡ್ರು, ದಿಸ್ ಇಸ್ ಕ್ಯಾಲ್ಶಿಯಂ. ಎಷ್ಟಿದೆ ಕ್ಯಾಲ್ಶಿಯಮು? 1 ಇದೆ. ಸೊ 1 × λm ಆಫ್ ಕ್ಯಾಲ್ಶಿಯಂ ಅಂತ ಬರ್ಕೊಳ್ಳಿ. ಆಯಿತಾ? ಪ್ಲಸ್ ನೆಕ್ಸ್ಟು Cl ಎಷ್ಟಿದೆ ನೋಡಿ, 2 ಇದೆ ಅಲ್ವಾ? 2 × λm ಆಫ್ Cl ಅಂತ ಬರ್ಕೊಳ್ಳಿ. ನಿಮಗೆ ಚಾರ್ಜ್ ಗೊತ್ತಿಲ್ಲ, ಮರ್ತೋಗಿದೆ ಅಂತ ಅಂದ್ಕೊಳ್ಳೋಣ. ಅವರೇ ಕೊಟ್ಟಿದ್ದಾರೆ ಚಾರ್ಜು. ಕ್ಯಾಲ್ಶಿಯಮ್ಗೆ ಎಷ್ಟು? 2+, Clಗೆ ಎಷ್ಟು? 1-. ಇದು ಬರೆದಿದ್ದು ಅರ್ಥ ಆಯ್ತೇನ್ರಪ್ಪ? ಕ್ಯಾಲ್ಶಿಯಂ 1 ಇದೆ, ಅದಕ್ಕೆ 1 × ಕ್ಯಾಲ್ಶಿಯಂ. ಕ್ಲೋರೈಡ್ 2 ಇದೆ, 2 × ಕ್ಲೋರೈಡ್. ಈಗ ನಮಗೆ ಯಾವುದಾದ್ರೂ ವ್ಯಾಲ್ಯೂ ಕೊಟ್ಟಿದ್ದಾರೆ, ಕ್ಯಾಲ್ಶಿಯಂ ಕ್ಲೋರೈಡ್ ಕೊಟ್ಟಿದ್ದಾರೆ, ಇದು ವ್ಯಾಲ್ಯೂ ಕೊಟ್ಟಿದ್ದಾರೆ. ಎಷ್ಟು ಅದನ್ನು ಹಾಕ್ಕೊಳ್ಳಿ? 271.6. ಇನ್ನು ಕ್ಯಾಲ್ಶಿಯಮ್ದು ಕೊಟ್ಟಿದ್ದಾರೆ ಎಷ್ಟಪ್ಪ? 1 × 1119, ಇದು ಕ್ಯಾಲ್ಶಿಯಮ್ದು. ಪ್ಲಸ್ 2 × Cl- ಗೊತ್ತಿಲ್ಲ, ಅದನ್ನೇ ಕೇಳ್ತಾ ಇರೋದು ಅವರು. ಆ ಜಾಗದಲ್ಲಿ X ಅಂತ ಹಾಕೋತೀನಿ, ಗೊತ್ತಿಲ್ಲ ಅದಕ್ಕೆ X. ಈಗೇನು ಮಾಡಿ, ಈ ನಂಬರ್ನ ಈ ಕಡೆ ತೊಗೊಳ್ಳಿ. 2x = ಈ ನಂಬರ್ನ ಈ ಕಡೆ ಕಳಿಸಿ. ಏನಾಗುತ್ತೆ? 271.6 - 119 ಆಗುತ್ತಾ? ಸೊ 2x = ಇವೆರಡನ್ನು ಫಸ್ಟು ಮೈನಸ್ ಮಾಡ್ಕೊಳ್ಳೋಣ. 271 - 119 ಮಾಡಿ ಎಷ್ಟು ಬರುತ್ತೆ ನಿಮಗೆ? 152.6 ಬರುತ್ತೆ. ಹೌದಾ? ಬಟ್ ನಮಗೆ ಬೇಕಾದ್ರೆ ಎಕ್ಸ್ ತಾನೇ, 2 ಇದೆಲ್ಲ, 2 ಈ ಕಡೆ ಕಳಿಸಿ. ಏನಾಗುತ್ತೆ? 152.6 / 2 ಆಗುತ್ತಾ? 2 ಇಂದ ಡಿವೈಡ್ ಮಾಡಿ. 2 7s are 14, 2 6s are 12, 2 3s are 6, 76.3. ಯೂನಿಟು ಅಷ್ಟೇ ಅವರೇ ಕೊಟ್ಟಿರ್ತಾರೆ. ಇಲ್ಲಿ ನೋಡಿ, ಇಲ್ಲಿರೋ ಯೂನಿಟೇ ಬರೀಬೇಕು. ಏನು? ಸೈಮನ್ cm²/mol. ಈಸಿ ಇದೆಯಾ? ತುಂಬ ಈಸಿ ಇದೆ. ಇದು ನಾನು ಆಲ್ರೆಡಿ ವೀಡಿಯೋನ ಮಾಡಿ ಹಾಕಿದ್ದೀನಿ, ಈ ಥರ ನ್ಯೂಮರಿಕಲ್ಸು ನೋಡ್ಕೊಳ್ಳಿ ಒಂದು ಸಲ. ಇನ್ನು 45 ಅಗೇನ್ ಸೊಲ್ಯೂಷನಿಂದ ಒನ್ ಮೋರ್ ಪ್ರಾಬ್ಲಮ್ಮು. ಕ್ಯಾಲ್ಕುಲೇಟ್ ದ ಆಸ್ಮೋಟಿಕ್ ಪ್ರೆಷರ್ ಇನ್ ಪ್ಯಾಸ್ಕಲ್. ಅಂದರೆ ಆಸ್ಮೋಟಿಕ್ ಪ್ರೆಷರ್ ಅಂದರೆ ಏನಪ್ಪ? ಪೈ ಕಂಡುಹಿಡಿಬೇಕು ಅಲ್ವಾ? ಪೈ ಇಸ್ ದ ಕ್ವಶನ್ ಮಾರ್ಕು. ಒಂದೊಂದೇ ಬರ್ಕೊಂಡು ಹೋಗೋಣ. ಡಿಸಾಲ್ವಿಂಗ್ 0.925 ಗ್ರಾಮ್ ಆಫ್ ಪಾಲಿಮರ್. ಡಿಸಾಲ್ವ್ ಅಂದರೆ ಅದು ಸಲ್ಯೂಟ್ ಆಯಿತು. ಸಲ್ಯೂಟಿಗೇನು? WB ಅಂತ ತಗೋತೀವಿ. ಮೋಲಾರ್ ಮಾಸ್ ಕೊಟ್ಟಿದ್ದಾರೆ. ದಿಸ್ ಇಸ್ ಮೋಲಾರ್ ಮಾಸ್ 1,85,000. ಮೋಲಾರ್ ಮಾಸಿಗೆ ಏನಪ್ಪ ಸಿಂಬಲ್ಲು? MB. ಇನ್ನು 500 ml ಅನ್ನೋದೇನಪ್ಪ? ವಾಲ್ಯೂಮು. ಬಟ್ ML ಅಲ್ಲಿ ಇರೋದ್ರಿಂದ ಇಂಟು 1000 ಹಾಕ್ಕೋಬೇಕು ನಾವು, ಅಥವಾ ಲೀಟ್ರ್ ಕನ್ವರ್ಟ್ ಮಾಡ್ಕೋಬೇಕು. ಇನ್ನು 37 ಡಿಗ್ರಿ ಸೆಲ್ಸಿಯಸ್ ಅಂದರೆ ಟೆಂಪ್ರೇಚರ್ ಅದು. ಹೌದಾ? ಟೆಂಪ್ರೇಚರ್ ಎಷ್ಟು? 37 ಡಿಗ್ರಿ.
ಅದನ್ನು ಕೆಲ್ವಿನಿಗೆ ಕನ್ವರ್ಟ್ ಮಾಡ್ಕೊಳ್ಳಿ, ಪ್ಲಸ್ 273 ಮಾಡ್ಕೊಳ್ಳಿ ಅಲ್ವಾ. ಪ್ಲಸ್ 273 ಮಾಡಿಕೊಂಡ್ರೆ ಎಷ್ಟಾಗುತ್ತೆ ನಿಮಗೆ? 310 ಆಗುತ್ತೆ ಕೆಲ್ವಿನ್. ಅಲ್ಲಿಗೆ ಟೆಂಪ್ರೇಚರ್ ಸಿಕ್ಕಿದೆ. ಡೈರೆಕ್ಟ್ ಕ್ವಶನ್ ಇದು, ಓಕೆನಾ. ಸೊ ನಮಗೆ ಎಮ್ ಬಿಗೆ ಫಾರ್ಮುಲಾ ಗೊತ್ತಿದೆ. ಏನು ಎಮ್ ಬಿಗೆ ಫಾರ್ಮುಲಾ? ನಾನು ಸೊಲ್ಯೂಷನಲ್ಲಿ ಮೋಲಾರ್ ಮಾಸಲ್ಲಿ ಮಾಡಿದ್ದೀನಿ. ಏನು? WB/RT ಡಿವೈಡೆಡ್ ಬೈ πV ಇಂಟು 1000 ಯಾವಾಗ ಹಾಕೋಬೇಕು ಅಂದರೆ ವಾಲ್ಯೂಮ್ ML ಅಲ್ಲಿ ಇದೆ. ಈಗ ಇಲ್ಲಿ ML ಇದೆ, ಅದಕ್ಕೆ 1000 ಹಾಕ್ಕೊಂಡಿದ್ದೀನಿ. ಬಟ್ ಅವ್ರು ಕೇಳ್ತಾ ಇರೋದೇನೀಗ ಪೈ ಕೇಳ್ತಾ ಇದ್ದಾರೆ. ಸೊ ಎಮ್ ಬಿ ಕೊಟ್ಟಿದ್ದಾರೆ, ಪೈ ಮತ್ತು ಎಮ್ ಬಿನ ಇಂಟರ್ಚೇಂಜ್ ಮಾಡ್ಕೊಂಬಿಡಿ. ಏನಾಗುತ್ತೆ? ಪೈ ಈಸ್ ಈಕ್ವಲ್ ಟು WB/RT ಡಿವೈಡೆಡ್ ಬೈ MB ಇಂಟು V ಇಂಟು 1000. ವ್ಯಾಲ್ಯೂಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿ. WB ಎಷ್ಟು ಕೊಟ್ಟಿದ್ದಾರಪ್ಪ? 0.925. ಆರ್ ವ್ಯಾಲ್ಯೂನ ಅವರೇ ಕೊಟ್ಟಿದ್ದಾರೆ, ಅವ್ರು ಕೊಟ್ಟಿರೋ ವ್ಯಾಲ್ಯೂನೇ ಹಾಕ್ಕೊಳ್ಳಿ. 8.314 ಇಂಟು 10⁻+3. ಟೆಂಪ್ರೇಚರ್ ಎಷ್ಟು? 310 ಇಂಟು 1000 ಹಾಕೋಬೇಕು, ಡಿವೈಡೆಡ್ ಬೈ ಎಮ್ ಬಿ ಎಷ್ಟು ಕೊಟ್ಟಿದ್ದಾರಪ್ಪ? 185,000, 1,85,000. ವಾಲ್ಯೂಮ್ ಎಷ್ಟು? 500. ಇನ್ನೇನು ಉಳ್ಕೋತು? ಜಸ್ಟ್ ಇದನ್ನು ಕ್ಯಾಲ್ಕುಲೇಷನ್ ಮಾಡೋದು. ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತೀರಾ? ಫಸ್ಟು ನ್ಯೂಮರೇಟರ್ಲಿರೋದನ್ನೆಲ್ಲನೂ ಮಲ್ಟಿಪ್ಲೈ ಮಾಡಿ, ಆಫ್ಟರ್ ದ ಡಿನಾಮಿನೇಟರ್ಲಿರೋದನ್ನ ಡಿವೈಡ್ ಮಾಡಿ. ಟ್ರೈ ಮಾಡೋಣ. ಸೊ ನ್ಯೂಮರೇಟರ್ ಏನಿದೆ? 0.925 ಇಂಟು ಆಲ್ ದ ನ್ಯೂಮರೇಟ್ರು 8.314 ಇಂಟು 10⁻³ ಅಂದರೆ 1000 ಅಂತ ಮಲ್ಟಿಪ್ಲೈ ಮಾಡೋಣ. 1000 ಇಂಟು ಟೆಂಪ್ರೇಚರ್ ಎಷ್ಟಿದೆ? 310 ಇಂಟು ಇನ್ನೊಂದು 1000 ಇದೆಯಾ ML ಲೀಟ್ರ್ ಮಾಡೋಕ್ಕೆ? 1000 ಇಸ್ ಈಕ್ವಲ್ ಟು ಮುಗಿತಾ ನ್ಯೂಮರೇಟ್ರು. ಈಗ ಡಿನಾಮಿನೇಟರ್ಸ್ನ ಡಿವೈಡ್ ಮಾಡ್ತಾ ಹೋಗೋಣ. ಡಿನಾಮಿನೇಟ್ರಲ್ಲಿ ಫಸ್ಟು 1,85,000 ಮೋಲಾರ್ ಮಾಸು, ಅಗೇನ್ ಡಿವೈಡೆಡ್ ಬೈ ನಿಮಗೆ ವಾಲ್ಯೂಮ್ ಎಷ್ಟು ಕೊಟ್ಟಿದ್ದಾರಪ್ಪ? 500 ml. ಎಷ್ಟು ಡಿವೈಡ್ ಮಾಡಿ, ಎಷ್ಟು ಬಂತು? 25.77 ಅಲ್ವಾ. ಆನ್ಸರ್ ಎಷ್ಟು ಬಂತು? 25.77. ಯೂನಿಟ್ ಏನು? ಪ್ಯಾಸ್ಕಲ್. ಇಲ್ಲೇ ಕೊಟ್ಟಿದ್ದಾರೆ ಅವರು ನೋಡಿ, ಇಲ್ಲಿ ಪ್ಯಾಸ್ಕಲ್ ಅಂತಿದೆ. ಸೊ ಪ್ಯಾಸ್ಕಲ್ ಬರೋದು ಆಯಿತು. ಇಷ್ಟಕ್ಕೆ 3 ಮಾರ್ಕ್ ಇರುತ್ತೆ. ಇದು ಸೊಲ್ಯೂಷನ್ ಚಾಪ್ಟರ್ದು ನೋಡ್ಕೊಳ್ಳಿ, ಓಕೆನಾ. ಇನ್ನು ಕೈನೆಟಿಕ್ಸಿಂದ ಇನ್ನೊಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ ನಿಮಗೆ. ಭಾಳ ಈಸಿ ಪ್ರಾಬ್ಲಮ್ ಇದು. ಸ್ವಲ್ಪ ಸ್ಪೇಸ್ ತೊಗೊಂಡ್ಬಿಡ್ತೀನಿ, ಒಂದೇ ನಿಮಿಷ. ಎಸ್, ಯಾ ನೋಡ್ರಪ್ಪ, ಇಲ್ಲೊಂದು ಗ್ರಾಫನ್ನು ಕೊಟ್ಟಿದ್ದಾರೆ. ಇದು ಆ್ಯಾವ್ರೇಜ್ ರೇಟನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಾವು ಯೂಸ್ ಮಾಡುವಂಥ ಗ್ರಾಫ್ ಇದು, ಓಕೆನ್ರಪ್ಪ. ಸೊ ಈ ಗ್ರಾಫಲ್ಲಿ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕಂತೆ? ಆ್ಯಾವ್ರೇಜ್ ರೇಟನ್ನು ಕ್ಯಾಲ್ಕುಲೇಟ್ ಮಾಡಬೇಕಂತೆ. ಆ್ಯಾವ್ರೇಜ್ ರೇಟ್. ಸೊ ಆ್ಯಾವ್ರೇಜ್ ರೇಟ್ ಕಂಡುಹಿಡಿಯೋಕ್ಕೆ ಏನು ಫಾರ್ಮುಲಾ? -dr/dt ಇಸ್ ಈಕ್ವಲ್ ಟು R2 - R1 ಡಿವೈಡೆಡ್ ಬೈ T2 - T1. ಸರ್ ಇದು ಹೆಂಗೆ ಸರ್ ಸೆಲೆಕ್ಟ್ ಮಾಡ್ಕೊಳ್ಳೋದು? R2 - R1 ವೆರಿ ಸಿಂಪಲ್ಲು. ಇಲ್ಲಿ 3 ಟೈಮ್ ಕೊಟ್ಟಿದ್ದಾರೆ, 10, 20, 30. ಯಾವುದಾದ್ರು 2 ಟೈಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಬಟ್ ಪಕ್ಕನೇ ಇರಬೇಕು. ಈಗ 10, 20 ತೊಗೊಳ್ಳಿಲ್ಲ, 20, 30 ತೊಗೊಳ್ಳಿ. 10, 30 ತೊಗೋಬಾರ್ದು. ನಾನು 10, 20 ತೊಗೋತೀನಿ. 10 ಮತ್ತು 20. ಆವಾಗ 10 ಏನಾಗುತ್ತೆ? T1 ಆಯಿತು. 20 ಏನಾಗುತ್ತೆ? T2 ಆಯಿತು. ಈಗ 10ಗೆ ಕರೆಸ್ಪಾಂಡಾಗಿ ನೀವು ಮೇಲೆ ಬಂದರೆ ಇಲ್ಲೊಂದು ವ್ಯಾಲ್ಯೂ ಸಿಗುತ್ತೆ, 0.8 ಅಲ್ವಾ. ಇದೇನಿದು? R1. T1ಗೆ ಕರೆಸ್ಪಾಂಡಾಗಿರೋ ವ್ಯಾಲ್ಯೂ R1. ಹಾಗೆ T2 ಇಂದ ಮೇಲೆ ಬಂದು ಲೆಫ್ಟಿಗೆ ಬನ್ನಿ, 0.4 ಸಿಕ್ತಲ್ವ, ಅದು R2. ಆ ವ್ಯಾಲ್ಯೂಗಳನ್ನ ಹಾಕ್ಕೊಳ್ರಪ್ಪ ಅಷ್ಟೇ. ಈಗ R2 ಎಷ್ಟಪ್ಪ? 0.4. R1 ಎಷ್ಟು ಬಂತು? 0.8. T2 ಎಷ್ಟು? 20 - 10. ಇವಾಗ 0.8ಅಲ್ಲಿ 0.4 ಹೋದರೆ ಎಷ್ಟಾಗೋದಪ್ಪ? 0.4 ಮೈನಸ್ ಇರುತ್ತೆ. 20ಅಲ್ಲಿ 10 ಹೋದರೆ 10. ಇದು -dr/dt ಇದೆ ಅಲ್ವಾ. ಆವಾಗ ಮೈನಸ್ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಸೊ 0.4/10 ಅಂದರೆ ಏನಾಗುತ್ತೆ ನಿಮಗೆ? 0.04 ಆಗುತ್ತೆ. ಇದ್ರ ಯೂನಿಟ್ ಏನಾಗಿರುತ್ತೆ? ಮೋಲ್ ಪರ್ ಲೀಟರ್ ಪರ್ ಮಿನಿಟ್ ಆಗಿರುತ್ತೆ ಅಲ್ವಾ. ಮೋಲ್ ಪರ್ ಲೀಟರ್ ಪರ್ ಮಿನಿಟ್ ಆಗಿರುತ್ತೆ. ಇದಕ್ಕೆ ಇನ್ನೊಂದು ಕ್ವಶನ್ ಕೇಳ್ತಾ ಇದ್ದಾರೆ, ಮಿನಿಟ್ಸಲ್ಲಿ ಆಯ್ತು. ಇದು ಸೆಕೆಂಡ್ಸಲ್ಲೂ ಕೇಳ್ತಾ ಇದ್ದಾರೆ. ಸೆಕೆಂಡ್ಸಲ್ಲಿ ಕೇಳಿದ್ರೆ ಏನು ಮಾಡಿ? ಇದನ್ನು ಡಿವೈಡ್ ಮಾಡಿ. 0.04 ಡಿವೈಡೆಡ್ ಬೈ 60. ಅವಾಗೇನಾಗುತ್ತೆ? ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್ ಆಯಿತು. ಇಷ್ಟಕ್ಕೆ ನಿಮಗೆ 3 ಮಾರ್ಕ್ಸ್. ಗ್ರಾಫ್ನ ನೋಡಿಕೊಂಡು ಈಸಿಯಾಗಿ ನೀವು ಲೆಕ್ಕನ ಮಾಡ್ಬೋದು. ತುಂಬ ಈಸಿ ಇದೆ, ನೋಡ್ಕೊಳ್ಳಿ. ಸೊ ಇದಿಷ್ಟು ನಿಮಗೆ ಮಾಡೆಲ್ ಪೇಪರ್ 1ನಲ್ಲಿ ಇದ್ದಂತಹ ನ್ಯೂಮರಿಕಲ್ಸು. ಈಗ ಅದೇ ರೀತಿ ನಾವು ಮಾಡೆಲ್ ಪೇಪರ್ 2ನಲ್ಲಿರೋ ನ್ಯೂಮರಿಕಲ್ಸನ್ನು ನೋಡ್ತಾ ಹೋಗೋಣ. ಈಗ ಸೆಕೆಂಡ್ ಮಾಡೆಲ್ ಪೇಪರ್ಲಿರೋಂಥ ನ್ಯೂಮರಿಕಲ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಕ್ವಶನ್ನು ಎಗೈನ್ ಸೊಲ್ಯೂಷನ್ ಚಾಪ್ಟರ್ ಮೇಲಿದೆ.
ಬಾಲಿಂಗ್ ಪಾಯಿಂಟ್ ಅನ್ನೋ ವರ್ಡ್ ಇದೆ ನೋಡಿ. ಸೊ ಬಾಲಿಂಗ್ ಪಾಯಿಂಟ್ ಅನ್ನೋ ವರ್ಡ್ ಇದೆ ಅಂದ ತಕ್ಷಣ ನಾವು ಬಾಲಿಂಗ್ ಪಾಯಿಂಟ್ ಮೇಲೆ ಎಲಿವೇಶನ್ ಇನ್ ಬಾಲಿಂಗ್ ಪಾಯಿಂಟ್ ಆಫ್ ಇದೆಯಲ್ಲ ಅದ್ರ ಮೇಲೆ ಬರೋ ಫಾರ್ಮುಲಾನ ಯೂಸ್ ಮಾಡಿದ್ರೆ ಆಗುತ್ತೆ. ಎಲಿವೇಶನ್ ಇನ್ ಬಾಲಿಂಗ್ ಪಾಯಿಂಟ್ ಅದಕ್ಕೆ ಫಾರ್ಮುಲಾ ಏನು ಬರುತ್ತಪ್ಪ, ಎಮ್ ಬಿ ಇಸ್ ಈಕ್ವಲ್ ಟು, ಇದೆಲ್ಲ ವೀಡಿಯೋ ನಾನು ಮಾಡಿದ್ದೀನಿ. ಸೊ ಎಮ್ ಬಿ ಕೆ ಬಿ ಇಸ್ ಈಕ್ವಲ್ ಟು ಎಮ್ ಬಿ ಇಸ್ ಈಕ್ವಲ್ ಟು ಕೆ ಬಿ ಇಂಟು ಡಬ್ಲ್ಯೂ ಬಿ ಇಂಟು 1000 ಡಿವೈಡೆಡ್ ಬೈ ಡೆಲ್ಟಾ ಟಿ ಬಿ ಇಂಟು ಡಬ್ಲ್ಯೂ ಎ. ಬಾಲಿಂಗ್ ಪಾಯಿಂಟ್ ಅಂತ ವರ್ಡ್ ಕ್ವಶನಲ್ಲಿದ್ದರೆ ಈ ಫಾರ್ಮುಲಾ ಯೂಸ್ ಮಾಡ್ಬೋದು. ಈಗ ಏನೇನು ಡಾಟಾ ಕೊಟ್ಟಿದ್ದಾರೆ ಅಲ್ಲಿ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು ನೋಡೋಣ. ಸೊ ಬಾಲಿಂಗ್ ಪಾಯಿಂಟ್ ಆಫ್ ಬೆನ್ಸಿನ್, ಸೊ ಸ್ಟಾರ್ಟಿಂಗ್ ಇಷ್ಟಿತ್ತಂತೆ. ಓಕೆ, ಇದು ಪ್ಯೂರ್ ಸಾಲ್ವೆಂಟ್ ಇದ್ದಾಗ ಇಷ್ಟಿದ್ದು ಬಾಲಿಂಗ್ ಪಾಯಿಂಟು. ಕ್ಯಾಲ್ಕುಲೇಟ್ ದ ಮಾಸ್ ಆಫ್ ನಾನ್ ವಾಲೆಟೈಲ್ ಸಲ್ಯೂಟ್ ಈಸ್ ಆ್ಯಡೆಡ್ ಟು 90 ಗ್ರಾಮ್ ಆಫ್ ಬೆನ್ಸಿನ್. 90 ಗ್ರಾಮ್ ಆಫ್ ಬೆನ್ಸಿನ್ ಅಂದರೆ ಏನಪ್ಪ, ಸಾಲ್ವೆಂಟ್ ಅಲ್ವಾ, ಅಂದರೆ ಈ 90 ಗ್ರಾಮ್ ಅನ್ನೋದು ಏನಾಗುತ್ತೆ, ಡಬ್ಲ್ಯೂ ಎ ಆಗುತ್ತೆ. ಓಕೆ, ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು, ಕ್ಯಾಲ್ಕುಲೇಟ್ ದ ಮಾಸ್ ಆಫ್ ನಾನ್ ವಾಲೆಟೈಲ್ ಸಲ್ಯೂಟ್ ಅಂದರೆ ಡಬ್ಲ್ಯೂ ಬಿ ಕಂಡುಹಿಡಿಬೇಕು. ಓಕೆ, ಡಬ್ಲ್ಯೂ ಬಿ ಕಂಡುಹಿಡಿಬೇಕು. ಸೊ ಸಲ್ಯೂಟನ್ನು ಆ್ಯಡ್ ಮಾಡಿದಾಗ ಬಾಲಿಂಗ್ ಪಾಯಿಂಟು ಜಾಸ್ತಿ ಆಗಿದೆ, ಅಂದರೆ ಡೆಲ್ಟಾ ಟಿ ಬಿ ಅಂದರೆ ನೀವೇನು ಮಾಡ್ಕೋಬೇಕು, ಈ ಎರಡೂ ಬಾಲಿಂಗ್ ಪಾಯಿಂಟನ್ನು ಮೈನಸ್ ಮಾಡ್ಕೋಬೇಕು. 354.11 ಮೈನಸ್ 353.23, ದೊಡ್ಡದ್ರಿಂದ ಚಿಕ್ಕದನ್ನು ಮೈನಸ್ ಮಾಡ್ಕೊಳ್ಳಿ. ದ ಮೋಲಾರ್ ಮಾಸ್ ಆಫ್ ಸಲ್ಯೂಟ್ ಕೊಟ್ಬಿಟ್ಟಿದ್ದಾರೆ. ಸಲ್ಯೂಟ್ ಅಂದರೆ ಬಿ ತಾನೆ, ಎಮ್ ಬಿ. ಮೋಲಾರ್ ಮಾಸ್ ಅಂದರೆ ಎಮ್ಮು, ಸಲ್ಯೂಟ್ ಅಂದರೆ ಬಿ, ಎಮ್ ಬಿ ಕೊಟ್ಟಿದ್ದಾರೆ. ಇನ್ನು ಕೆ ಬಿನೂ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಡಬ್ಲ್ಯೂ ಬಿ ಕಂಡುಹಿಡಿಬೇಕು. ಸ್ವಲ್ಪ ಫಾರ್ಮುಲಾನ ಆಲ್ಟ್ರ್ ಮಾಡ್ಕೊಳ್ಳಿ. ಡಬ್ಲ್ಯೂ ಬಿ ಇಸ್ ಈಕ್ವಲ್ ಟು ಏನಾಗುತ್ತೆ, ಇದಿಷ್ಟು ಟರ್ಮನ್ನ ಮೇಲ್ಗಡೆ ತೊಗೊಳ್ಳೋಣ, ಅವಾಗ ಅದು ಎಮ್ ಬಿ ಇಂಟು ಡೆಲ್ಟಾ ಟಿ ಬಿ ಇಂಟು ಡಬ್ಲ್ಯೂ ಎ ಡಿವೈಡೆಡ್ ಬೈ ಈ ಕೆ ಬಿ ಮತ್ತು 1000 ಕೆಳಗಡೆ ತೊಗೊಳ್ಳಿ. 1000 ಏನಕ್ಕೆ ಹಾಕೋಬೇಕು ಅಂತ ಗೊತ್ತಾಯ್ತಲ್ವಾ, ಸಾಲ್ವೆಂಟ್ದ ಅಮೌಂಟನ್ನ ಗ್ರಾಮಲ್ಲಿ ಕೊಟ್ಟಿದ್ದಾರೆ, ಅದರಿಂದ 1000 ಹಾಕ್ಕೊಳ್ಳಿ. ಕೆ ಜಿಯಲ್ಲಿ ಕೊಟ್ಟರೆ ಬೇಡ. ಈಗ ವ್ಯಾಲ್ಯೂಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಎಮ್ ಬಿ ಎಷ್ಟಿದೆಯಪ್ಪ, 58 ಇದೆ, ಇಂಟು ಡೆಲ್ಟಾ ಟಿ ಬಿನ ಮೈನಸ್ ಮಾಡಿ ಬರ್ಕೊಂಬೋಣ ಫಸ್ಟು ಡೈರೆಕ್ಟಾಗಿ. ಓಕೆನಾ, ಅವು ಸ್ವಲ್ಪ ರಿಸ್ಕ್ ಕಡಿಮೆ ಆಗುತ್ತೆ. 354.11 ಮೈನಸ್ 353.23 ಅಲ್ವಾ, ಎಷ್ಟು ಬಂತು, 0.88. ಅದನ್ನ ಇಲ್ಲಿ ಹಾಕೋಣ, 0.88. ಡಬ್ಲ್ಯೂ ಎ ಎಷ್ಟಪ್ಪ, ಡಬ್ಲ್ಯೂ ಎ 90 ಗ್ರಾಮ್. ಓಕೆ, ಕೆ ಬಿ ಕೊಟ್ಟಿದ್ದಾರೆ 2.53 ಇಂಟು 1000 ಹಾಕೋಣ. ಏನಿಲ್ಲ, ಇದಿಷ್ಟು ನ್ಯೂಮರೇಟರೆಲ್ಲ ಮಲ್ಟಿಪ್ಲೈ ಮಾಡಿ ಆಮೇಲೆ ಡಿವೈಡೆಡ್ ಬೈ 2.53 ಡಿವೈಡೆಡ್ ಬೈ 1000 ಮಾಡಿ ಎಷ್ಟು ಬರುತ್ತೆ ನೋಡೋಣ ಆನ್ಸರು. ಓಕೆನಾ, ಸೊ ಫಸ್ಟ್ ಏನಿದೆ 58 ಇಂಟು 0.88 ಇಂಟು 90 ಅಲ್ವಾ, 3 ಮಲ್ಟಿಪ್ಲೈ ಮಾಡಿದ್ರೆ ನ್ಯೂಮರೇಟರ್ ಇದ್ದಿದ್ದು ಇಸ್ ಈಕ್ವಲ್ ಟು ಡಿವೈಡೆಡ್ ಬೈ ಡಿನಾಮಿನೇಟರ್ ಬನ್ನಿ 2.53 ಅಗೇನ್ ಡಿವೈಡೆಡ್ ಬೈ ಏನಿತ್ತಪ್ಪಲ್ಲಿ 1000 ಇತ್ತು. ಓಕೆನಾ, ಎಷ್ಟು ಬಂತು, 1.81 ಗ್ರಾಮ್. ಗ್ರಾಮನ್ನು ಯೂನಿಟನ್ನು ಮರಿದೆ ಬರೀರಿ, 1.81 ಗ್ರಾಮ್ ವೆಯ್ಟ್ ಆಫ್ ದ ಸಾಲ್ವೆಂಟ್ ಎಷ್ಟಿತ್ತು. ಸೊ ಮೊದಲೇ ಏನಾಗ್ತಿತ್ತು, ಮೋಸ್ಟ್ ಆಫ್ ದ ಟೈಮ್ ಎಮ್ ಬಿ ಮೇಲೆ ಕ್ವಶನ್ ಇರ್ತಿತ್ತು. ಬಟ್ ಈಗ ಎಮ್ ಬಿ ಫಾರ್ಮುಲಾನೇ ಯೂಸ್ ಮಾಡ್ತೀವಿ, ಆದರೆ ಡಬ್ಲ್ಯೂ ಬಿ ಕೇಳ್ಬೋದು, ಡಬ್ಲ್ಯೂ ಎ ಕೇಳ್ಬೋದು, ಇಲ್ಲ ಡೆಲ್ಟಾ ಟಿ ಬಿ ಕೇಳ್ಬೋದು. ಆವಾಗ ಸ್ವಲ್ಪ ಫಾರ್ಮುಲಾನ ಆಲ್ಟ್ರ್ ಮಾಡ್ಕೊಳ್ರಪ್ಪ, ಅಷ್ಟೇ, ಇನ್ನೇನಿಲ್ಲ. ಓಕೆನಾ, ಸೊ ನೆಕ್ಸ್ಟು ಸೊಲ್ಯೂಷನ್ ಚಾಪ್ಟರ್ ಮೇಲಿದೆ ನೋಡಿ. ಕ್ಯಾಲ್ಕುಲೇಟ್ ಮಾಸ್ ಆಫ್ ನಾನ್ ವಾಲಟೈಲ್ ಸಲ್ಯೂಟ್. ಎಗೇನ್ ಮಾಸ್ ಆಫ್ ನಾನ್ ವಾಲಟೈಲ್ ಸಲ್ಯೂಟ್ ಅಂದರೆ ಏನು ಕಂಡುಹಿಡಿಬೇಕು, ಡಬ್ಲ್ಯೂ ಬಿನೇ ಕಂಡುಹಿಡಿಬೇಕು. ಸಲ್ಯೂಟ್ ಅಂದರೆ ಬಿ, ಮಾಸ್ ಅಂದರೆ ಡಬ್ಲ್ಯೂ ಕಂಡುಹಿಡಿಬೇಕು. ಶುಡ್ ಬಿ ಡಿಸಾಲ್ವ್ಡ್ ಇನ್ 114 ಗ್ರಾಮ್ ಆಫ್ ಆಕ್ಟೇನ್. ಆಕ್ಟೇನ್ ಅನ್ನೋದು ಏನಾಯಿತು, ಸಾಲ್ವೆಂಟ್ ಆಯಿತು. ಡಿಸಾಲ್ವ್ಡ್ ಇನ್ ಅಲ್ವಾ, ಆಕ್ಟೇನ್ ಇಸ್ ಅ ಸಾಲ್ವೆಂಟ್ ಆಯಿತು. ಅದೆಷ್ಟು ಗ್ರಾಮ್ ಇದೆ, 114 ಗ್ರಾಮ್ ಇದೆ, ಅಂದರೆ ಇದು ಡಬ್ಲ್ಯೂ ಎ ಆಯಿತು, ಸಾಲ್ವೆಂಟ್. ಇಟ್ಸ್ ವೇಪರ್ ಪ್ರೆಷರ್ ಈಸ್ 80%. ಓಕೆನಾ, ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಆಕ್ಟೇನ್ ಈಸ್ C8H18. ಅದು ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ಮೋಲಾರ್ ಮಾಸ್ ಆಫ್ ದ ಸಲ್ಯೂಟ್ ಅಂದರೆ ಏನು, ಮೋಲಾರ್ ಮಾಸ್ ಅಂದರೆ ಎಮ್ಮು, ಸಲ್ಯೂಟ್ ಅಂದರೆ ಬಿ. ಎಮ್ ಬಿ ಇಸ್ ಈಕ್ವಲ್ ಟು 40 ಕೊಟ್ಟಿದ್ದಾರೆ. ಇನ್ನು 80% ಅಂದರೆ ಅರ್ಥ, ಪರ್ಸೆಂಟೇಜ್ ಅಂದ್ರೇನು, 100 ಅಂತ. ಬಿಗಿನಿಂಗು ಪ್ರೆಷರ್ ಎಷ್ಟಿತ್ತು, 100 ಇತ್ತು, ಈಗ ಪ್ರೆಷರ್ ಎಷ್ಟಿದೆ, 80 ಇದೆ ಅಂತ ಅದ್ರ ಮೀನಿಂಗ್, 80%. ಓಕೆನಾ, ಸೊ ಇಲ್ಲಿ ಪಿ ನಾಟ್ ಗೊತ್ತು, ಪಿ ಕೊಟ್ಟಿದ್ದಾರೆ, ಎಮ್ ಬಿ ಕೊಟ್ಟಿದ್ದಾರೆ, ಡಬ್ಲ್ಯೂ ಎ ಕೊಟ್ಟಿದ್ದಾರೆ, ಡಬ್ಲ್ಯೂ ಬಿ ಕೇಳ್ತಾ ಇದ್ದಾರೆ. ಅಂದರೆ ಒಂದೇ ಫಾರ್ಮುಲಾ, ಒಂದು ನಿಮಿಷ ಸ್ಪೇಸ್ ತೊಗೊಂಡ್ಬಿಡ್ತೀನಿ ನಾನಿಲ್ಲಿ ಸ್ವಲ್ಪ. ಓಕೆ, ಯಾ, ಸೊ ಒಂದೇ ಫಾರ್ಮುಲಾ ಯಾವುದಿರೋದು, ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್. ಪ್ರೆಷರ್ ಇದೆ ಅಂತ ಹೇಳಿದ್ರೆ, ಟರ್ಮ್ ಇದೆ ಅಂತ ಹೇಳಿದ್ರೆ ಕ್ವಶನಲ್ಲಿ ಯೂಶ್ವಲಿ ನಾವು ಯೂಸ್ ಮಾಡೋದು ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಫಾರ್ಮುಲಾ. ಏನರಪ್ಪ ಅದು, ಪಿ ನಾಟ್ ಮೈನಸ್ ಪಿ ಡಿವೈಡೆಡ್ ಬೈ ಪಿ ನಾಟ್ ಇಸ್ ಈಕ್ವಲ್ ಟು ಈಟಾ ಬಿ. ಹೌದಾ, ವ್ಯಾಲ್ಯೂಗಳು ಹಾಕೋಣ. ಪಿ ನಾಟ್ ಎಷ್ಟು, 100, ಪಿ ಎಷ್ಟು 80 ಡಿವೈಡೆಡ್ ಬೈ 100 ಇಸ್ ಈಕ್ವಲ್ ಟು ಎಕ್ಸ್ ಬಿ ಅಂದರೆ ಏನಂತ ಬರಿತೀವಪ್ಪ, ಎನ್ ಬಿ
ಡಿವೈಡೆಡ್ ಬೈ ಎನ್ ಎ ಪ್ಲಸ್ ಎನ್ ಬಿನ ಇದ್ರ ಫಾರ್ಮುಲಾ ಮೋಲ್ ಫ್ರ್ಯಾಕ್ಷನ್ ಫಾರ್ಮುಲಾ. ಈಗ 100 ಮೈನಸ್ 80 ಅಂದರೆ ಎಷ್ಟಾಗುತ್ತೆ 20 ಆಯಿತು ಬೈ 100 ಇಸ್ ಈಕ್ವಲ್ ಟು ಪ್ರಾಬ್ಲಮ್ ಏನು ಅಂದರೆ ನಮಗೆ ಮೋಲ್ಸ್ ಕೊಟ್ಟಿಲ್ಲ. ಮೋಲ್ಸ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ನಾವೇ. ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಈಗ ಎನ್ ಬಿ ಅಂದರೆ ಏನಪ್ಪ ಗಿವನ್ ಮಾಸ್ ಬೈ ಮೋಲಾರ್ ಮಾಸ್ ಅಲ್ವಾ. ಆ್ಯಕ್ಚುಲಿ ಡಬ್ಲ್ಯೂ ಬಿನೇ ನಾವು ಕಂಡುಹಿಡಿಯಬೇಕು, ಗೊತ್ತಿಲ್ಲ. ಮೋಲಾರ್ ಮಾಸ್ ಎಷ್ಟು 40 ಅಂದರೆ ಎನ್ ಬಿ ಜಾಗದಲ್ಲಿ ಏನಂತ ಬರ್ಕೋಬೇಕು ಡಬ್ಲ್ಯೂ ಬಿ ಬೈ 40. ಇನ್ನು ಎನ್ ಎ ಬೇಕು. ಎ ಅಂದರೆ ಯಾರಲ್ಲಿ ಸಾಲ್ವೆಂಟ್ ತಾನೆ. ಸಾಲ್ವೆಂಟ್ದು ಗಿವನ್ ಮಾಸ್ ಎಷ್ಟಪ್ಪ 114. ಅದ್ರ ಮೋಲಾರ್ ಮಾಸನ್ನು ಕೊಟ್ಟಿಲ್ಲ, ಅದ್ರ ಬದಲು ಫಾರ್ಮುಲಾ ಕೊಟ್ಟಿದ್ದಾರೆ C8H18 ಅಂತ. ಕಾರ್ಬನ್ ಎಷ್ಟಿದೆ ಅದರಿಂದ ಮೋಲಾರ್ ಮಾಸನ್ನು ನೀವು ಕಂಡುಹಿಡ್ಕೋಬೋದು. ಹೇಗೆ? ಕಾರ್ಬನ್ 8 ಇದೆ ಇಂಟು ಅಟಾಮಿಕ್ ಮಾಸ್ 12 ಮಾಡಿ, 12 8s 96 ಅಲ್ವಾ. ಹೈಡ್ರೋಜನ್ ಎಷ್ಟಿದೆ 18 ಇದೆ ಇಂಟು 1 ಮಾಡಿ, 18 1s 18. ಆ್ಯಡ್ ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತೆ 114 ಬರುತ್ತೆ. ಅಂದರೆ ಎನ್ ಎದು ಮೋಲ್ಸ್ ಎಷ್ಟಾಯಿತು 1 ಆಯಿತು. ಬಟ್ ಎನ್ ಬಿದು ಮೋಲ್ ಸಿಗೋಲ್ಲ ನಿಮಗೆ, ಯಾಕಂದರೆ ಡಬ್ಲ್ಯೂ ಬಿ ಗೊತ್ತಿಲ್ಲ. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಎನ್ ಬಿ ಜಾಗದಲ್ಲಿ ಏನಂತ ಬರೆಯೋಣ ಡಬ್ಲ್ಯೂ ಬಿ ಬೈ 40. ಎನ್ ಎ ಜಾಗದಲ್ಲಿ 1 ಅಂತ ಹಾಕೋಣ. ಎನ್ ಬಿ ಜಾಗದಲ್ಲಿ ಅಂತ ಬರೆಯೋಣ ಡಬ್ಲ್ಯೂ ಬಿ ಬೈ 40 ಅಂತ ಹಾಕೋಣ. ಸರಿನಾ? ಇದು 1010 ಕ್ಯಾನ್ಸಲ್ಲು, 2 5s 10. ಸೊ 1/5 ಅಂದರೆ ಎಷ್ಟಾಗುತ್ತಪ್ಪ 0.2 ಆಯಿತು. ಇಸ್ ಈಕ್ವಲ್ ಟು ಮೇಲ್ಗಡೆ ಹಾಗೆ ಬರ್ಕೊಳ್ಳೋಣ ಡಬ್ಲ್ಯೂ ಬಿ ಬೈ 40 ಅಂತ ಡಿವೈಡೆಡ್ ಬೈ ಇದು ಕೆಲ್ಸಿಯಮ್ ತೊಗೊಳ್ಳಿ. ಇದಿಷ್ಟಕ್ಕೆ 1 ಪ್ಲಸ್ ಡಬ್ಲ್ಯೂ ಬಿ ಬೈ 40 ಅಂದರೆ 40 ಎಲ್ ಸಿ ಎಮ್ ಆಗುತ್ತೆ. ಅವಾಗ ಏನಾಗುತ್ತೆ 40 ಪ್ಲಸ್ ಡಬ್ಲ್ಯೂ ಬಿ ಆಗುತ್ತೆ. ಅದು ಎಲ್ ಸಿ ಎಮ್ ತೊಗೊಂಡ್ರೆ ಆಗ 40 40 ಕ್ಯಾನ್ಸಲ್ ಆಯಿತು. ಆಗ ನಿಮ್ಗೆ ಉಳಿಯೋದೇನು 0.2 ಇಸ್ ಈಕ್ವಲ್ ಟು ಡಬ್ಲ್ಯೂ ಬಿ ಡಿವೈಡೆಡ್ ಬೈ 40. ಡಬ್ಲ್ಯೂ ಬಿ ಆಗುತ್ತಾ? ಈಗ ಈ 0.2ನ ಇವೆರಡಕ್ಕೂ ಮಲ್ಟಿಪ್ಲೈ ಮಾಡಿ, ಇವೆರಡನ್ನು ಮಲ್ಟಿಪ್ಲೈ ಮಾಡಿ. ಅವಾಗ ಉಳಿಯೋದೇನು ನಿಮಗೆ ಡಬ್ಲ್ಯೂ ಬಿ ಇಸ್ ಈಕ್ವಲ್ ಟು 40 ಇಂಟು 0.2 ಅಂದರೆ 8 ಆಗುತ್ತಾ. 4 ಬೇಕಾದ್ರೆ ಮಲ್ಟಿಪ್ಲೈ ಮಾಡಿ. 40 ಇಂಟು 0.2 ಅಂದರೆ 8 ಆಗುತ್ತೆ. ಪ್ಲಸ್ ಇದು 0.2 ಡಬ್ಲ್ಯೂ ಬಿ. ಈ ಟರ್ಮ್ ಇದೆಯಲ್ಲಪ್ಪ ಇದನ್ನು ಈ ಕಡೆ ಕಳಿಸ್ಬಿಡಿ. ಅವಾಗ ಏನಾಗುತ್ತೆ 8 ಇಸ್ ಈಕ್ವಲ್ ಟು ಡಬ್ಲ್ಯೂ ಬಿ ಮೈನಸ್ 0.2 ಡಬ್ಲ್ಯೂ ಬಿ ಆಗುತ್ತಾ. ಆವಾಗ 8 ಇಸ್ ಈಕ್ವಲ್ ಟು ಇವೆರಡನ್ನ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ 0.8 ಡಬ್ಲ್ಯೂ ಬಿ ಆಯಿತು. ಡಬ್ಲ್ಯೂ ಬಿ ಬೇಕಾಗಿರೋದ್ರಿಂದ 0.8 ಈ ಕಡೆ ಕಳಿಸಿ. ಏನಾಗುತ್ತೆ ಅದು 8/0.8 ಆಗುತ್ತೆ. ಆವಾಗ ಎಷ್ಟು ಗ್ರಾಮ್ ಬರುತ್ತೆ 10 ಗ್ರಾಮ್. ಸ್ವಲ್ಪ ಲೆಂತಿ ಇದೆ, ಬಟ್ ಒಂದು ಪ್ರಾಬ್ಲಮ್ ಆದರೂ ಆ ಥರ ಇರುತ್ತೆ ನಿಮಗೆ, ಓಕೆನಾ, ಎಕ್ಸಾಮಲ್ಲಿ. ಸೊ ನೋಡ್ಕೊಳ್ಳಿ, ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ 43 ನೋಡಿ. ಇದು ನಿಮಗೆ ಎಲೆಕ್ಟ್ರೋಕೆಮಿಸ್ಟ್ರಿಯಿಂದ ಇದೆ. ಡೈರೆಕ್ಟಾಗಿ ಕೇಳ್ತಿದ್ದಾರೆ ಕ್ಯಾಲ್ಕುಲೇಟ್ ಇ ಎಮ್ ಎಫ್ ಆಫ್ ದ ಸೆಲ್. ಈ ವರ್ಡ್ ನೋಡಿದ್ರೆ ಸಾಕು ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಅಂತ ಗೊತ್ತಾಗ್ಬಿಡುತ್ತೆ. ಇ ಎಮ್ ಎಫ್ ಆಫ್ ದ ಸೆಲ್ ಅಂದ ತಕ್ಷಣ ನಾವು ಯಾವ ಫಾರ್ಮುಲಾ ಯೂಸ್ ಮಾಡಬೇಕು? ಇ ಸೆಲ್ ಮೈನಸ್ ಇ ನಾಟ್ ಆಫ್ ದ ಸೆಲ್ ಮೈನಸ್ 0.0591 ಬೈ ಎನ್ ಇಂಟು ಲಾಗ್ ಆಫ್ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಪವರ್ ಎಮ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಪವರ್ ಎನ್. ಈ ಫಾರ್ಮುಲಾನ ಯೂಸ್ ಮಾಡಬೇಕು ಅಲ್ವಾ. ಸೊ ಈ ಫಾರ್ಮುಲಾದಲ್ಲಿ ನಿನಗೆ ಇ ನಾಟ್ ಆಫ್ ದ ಸೆಲ್ ಬೇಕು, ಎನ್ ಬೇಕು, ಪ್ರಾಡಕ್ಟು ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಬೇಕು. ಇಲ್ಲಿ ಅಬ್ಸರ್ವ್ ಮಾಡಿ, ಇದು ಪ್ರಾಡಕ್ಟ್ ಇಲ್ಲೇ ಸಿಕ್ಬಿಡ್ತು, ಇದು ರಿಯಾಕ್ಟೆಂಟು, ಇದ್ರದ್ದು ವ್ಯಾಲ್ಯೂ ಸಿಕ್ತು, ಪ್ರಾಡಕ್ಟು ರಿಯಾಕ್ಟೆಂಟ್ ಸಿಕ್ತು. ಇನ್ನು ಎನ್ ವ್ಯಾಲ್ಯೂ ಪ್ರೀವಿಯಸ್ ಫಾರ್ಮುಲಾದಲ್ಲಿ ಹೇಳ್ಕೊಟ್ಟಿದ್ದೆ ನಾನು. ಪ್ರೀವಿಯಸ್ ಪೇಪರಲ್ಲಿ ಒಂದು ಲೆಕ್ಕ ಬಂದಿತ್ತಲ್ಲ ಕೆ ಕಂಡುಹಿಡಿಯೋದು, ಅದೇ ಥರ ಇಲ್ಲವೇ ಎಮ್ ಜಿ ನೋಡ್ರಪ್ಪ. ಯಾವುದಾದ್ರು ಒಂದು ರಿಯಾಕ್ಟೆಂಟ್ ತೊಗೊಳ್ಳಿ, ಇಬ್ಬರೂ ತೊಗೋಬೇಕು ಅಂತೇನಿಲ್ಲ. ಎಮ್ ಜಿ ಮೇಲೆ ಏನೂ ಚಾರ್ಜ್ ಇಲ್ಲ, 0. ಈ ಕಡೆ ಎಮ್ ಜಿ ಮೇಲೆ ಚಾರ್ಜ್ ಏನಿದೆ +2. 0 ಇಂದ 2ಗೆ ಚೇಂಜಸ್ ಎಷ್ಟಪ್ಪ 2. ಬಟ್ ಈ ಎಮ್ ಜಿ ಪಕ್ಕ ಇಲ್ಲಿ ಕೋಎಫಿಷಿಯಂಟ್ ಎಷ್ಟಿದೆ 1, ಏನೂ ಇಲ್ಲ ಅಂದರೆ 1 ಅಂತ. ಸೊ ಇಂಟು 1 ಮಾಡಿದ್ರೆ ಎಷ್ಟು ಬರುತ್ತೆ 2. ಅಂದರೆ ಇದು ಎನ್ ವ್ಯಾಲ್ಯೂ ಆಯಿತು. ಎನ್ ವ್ಯಾಲ್ಯೂ ಸಿಕ್ತು, ಪ್ರಾಡಕ್ಟ್ ಸಿಕ್ತು, ರಿಯಾಕ್ಟೆಂಟ್ ಸಿಕ್ತು. ಇನ್ನೇನು ಬೇಕು ನಿಮಗೆ? ಇ ನಾಟ್ ಆಫ್ ದ ಸೆಲ್ ಬೇಕು. ಕೆಲವೊಂದು ಪ್ರಾಬ್ಲಮಲ್ಲಿ ಇ ನಾಟ್ ಆಫ್ ದ ಸೆಲ್ಲನ್ನು ಡೈರೆಕ್ಟಾಗಿ ಕೊಡ್ತಾರೆ. ಇಲ್ಲಿ ಇ ನಾಟ್ ಆಫ್ ದ ಸೆಲ್ಲನ್ನು ಡೈರೆಕ್ಟಾಗಿ ಕೊಟ್ಟಿಲ್ಲ. ಅದ್ರ ಬದಲು ಏನು ಮಾಡಿದ್ದಾರೆ ಅಂದರೆ 2 ವ್ಯಾಲ್ಯೂ ಕೊಟ್ಟಿದ್ದಾರೆ ನೋಡಿ. ಒಂದು -2.37, ಇನ್ನೊಂದು +0.34. ಇದ್ರಲ್ಲಿ ನೀವೇನು ಮಾಡಿ ಅಂದರೆ 2 ವ್ಯಾಲ್ಯೂನಲ್ಲಿ ಯಾವ್ದು ಕಡಿಮೆ ಇರುತ್ತೋ ಅದನ್ನು ಆ್ಯನೋಡ್ ಅಂತ ತೊಗೊಳ್ಳಿ, ಜಾಸ್ತಿ ಇರೋದನ್ನ ಕ್ಯಾಥೋಡ್ ಅಂತ ತೊಗೊಳ್ಳಿ. ತೊಗೊಂಡು ಇ ನಾಟ್ ಆಫ್ ದ ಸೆಲ್ ಫಾರ್ಮುಲಾನ ಅಪ್ಲೈ ಮಾಡಿ. ಏನು? ಇ ನಾಟ್ ಆಫ್ ದ ಕ್ಯಾಥೋಡ್ ಮೈನಸ್ ಇ ನಾಟ್ ಆಫ್ ದ ಆ್ಯನೋಡ್. ಕ್ಯಾಥೋಡ್ ವ್ಯಾಲ್ಯೂ ಎಷ್ಟು ಬಂತಪ್ಪ 0.34 ಮೈನಸ್ ಆ್ಯನೋಡ್ ವ್ಯಾಲ್ಯೂ -2.37. ಅವಾಗ ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ. 0.34 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 2.37 ಆಯಿತು. ಇವೆರಡನ್ನು ಆ್ಯಡ್ ಮಾಡಿ ಎಷ್ಟು ಬರುತ್ತೆ ನೋಡೋಣ. 0.34 ಪ್ಲಸ್ ಎಷ್ಟಪ್ಪ ಅದು
ಇನ್ನೊಂದು ವ್ಯಾಲ್ಯೂ 2.37 ಎಷ್ಟಾಯಿತು 2.71 ಆಯಿತು ಅಲ್ವಾ. ಸೊ ಇದು 2.71 ವೋಲ್ಟೇಜ್ ಆಯಿತು. ಇದು E0 ಆಫ್ ದ ಸೆಲ್ಲು ಸಿಕ್ತು. ಈಗ ಅಪ್ಲೈ ಮಾಡೋಣ. ಸ್ಪೇಸ್ ಬೇಕಾಗತ್ತೆ. ಓಕೆ, ಫಸ್ಟಿಗೆ ಈ ಸೆಲ್ ತೊಗೊಳ್ಳೋಣ. ಈ ಸೆಲ್ ಈಸ್ ಈಕ್ವಲ್ ಟು E0 ಆಫ್ ದ ಸೆಲ್ ಜಾಗದಲ್ಲಿ ಎಷ್ಟು ಬರೋಣ 2.71 ಮೈನಸ್ 0.0591 ಎನ್ ವ್ಯಾಲ್ಯೂ ಎಷ್ಟು ಬಂತು 2 ಇಂಟು ಲಾಗ್ ಆಫ್ ಪ್ರಾಡಕ್ಟ್ ಹೋಗೋಣ. ಪ್ರಾಡಕ್ಟ್ ವ್ಯಾಲ್ಯೂ ಎಷ್ಟಿದೆ 0.001. ಇದ್ರ ಪವರಲ್ಲಿ ಇದೆಯಲ್ಲ ಹೆಂಗೆ ಬರೀಬೇಕು ಸರ್ ಅಂದರೆ ಇದ್ರ ಕೋಎಫಿಷಿಯಂಟ್ ನೋಡಿ ಏನಿಲ್ಲ ಅಂದರೆ 1 ಇದೆ ಅಂತ ಅರ್ಥ. ಆವಾಗ ನೀವೇನು ಮಾಡಬೇಕಲ್ಲಿ 0.001 ಪವರ್ ಏನಾಯಿತು 1 ಡಿವೈಡೆಡ್ ಬೈ ಅದೇ ಥರ ರಿಯಾಕ್ಟೆಂಟು 0.001 ಇಲ್ಲೂ ಕೋಎಫಿಷಿಯಂಟ್ ಏನಿಲ್ಲ ಅಂದರೆ 1 ಇದೆ ಅಂತ ಅರ್ಥ. ಅದು ಪವರ್ಗೆ ಅಲ್ಲಿ ಬರೀಬೇಕು, ಅಷ್ಟು ಪವರ್ಗೆ 1 ಅಂತ ಹಾಕಬೇಕು. 0.001 ಪವರ್ ಏನಪ್ಪ 1 ಆಗುತ್ತೆ. ಓಕೆನಾ. ಸೊ ನೀವು ಇವೆರಡನ್ನ ಡಿವೈಡ್ ಮಾಡಿ ಲಾಗ್ ನೋಡಿ ಎಷ್ಟನ್ನು ಡಿವೈಡ್ ಮಾಡಿದ್ರೆ ನಿಮಗೇನು ಬರುತ್ತೆ 10 ಬರುತ್ತೆ. ಬೇಕಾದ್ರೆ ಡಿವೈಡ್ ಮಾಡಿ ನೋಡಿ. ಲಾಗ್ 10 ಆಯಿತು. ಓಕೆನಾ. ಇದಿಷ್ಟು ಏನಾಗುತ್ತೆ ಲಾಗ್ 10 ಆಗುತ್ತೆ. ಲಾಗ್ 10 ವ್ಯಾಲ್ಯೂ ಎಷ್ಟಪ್ಪ 1. ಅವಾಗ ಇಲ್ಲಿ ಉಳಿಯೋದೇ ನಿಮಗೆ 2.71 ಮೈನಸ್ 0.0591 ಬೈ 2 ಉಳಿಯುತ್ತೆ. ಇಷ್ಟೇ ಉಳಿಯೋದು. ಆವಾಗ 2.71 ಇವೆರಡನ್ನು ಡಿವೈಡ್ ಮಾಡ್ಕೊಳ್ಳಿ. ಇವೆರಡನ್ನು ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ 0.0295 ಬರುತ್ತೆ. ಲಾಸ್ಟಿಗೆ ಎರಡನ್ನು ಮೈನಸ್ ಮಾಡಿ 2.68 ಯೂನಿಟನ್ನು ಮರಿದೇ ಬರೀರಿ ವೋಲ್ಟೇಜ್. ಇಷ್ಟೇ. ಅರ್ಥ ಆಯ್ತೇನ್ರಪ್ಪ. ಇನ್ನು ಸಾಲ್ವ್ ಮಾಡ್ಕೊಳ್ಳಿ. ನೆಕ್ಸ್ಟು ಕೆಮಿಕಲ್ ಕೈನೆಟಿಕ್ಸ್ ಇಂದಿದೆ. ದ ರೇಟ್ ಆಫ್ ರಿಯಾಕ್ಷನ್ ಕ್ವಾಡ್ರಿಪಲ್ಸ್ ಅಂದರೆ 4 ಟೈಮ್ ಇನ್ಕ್ರೀಸ್ ಆಗುತ್ತಂತೆ. ಈಗ ರೇಟ್ ಆಫ್ ರಿಯಾಕ್ಷನ್ ಡಬಲ್ಸ್ ಅಂದರೆ 2 ಅಂತ ತೊಗೋಬೇಕು, ಟ್ರಿಪಲ್ಸ್ ಅಂದರೆ 3 ಅಂತ ತೊಗೋಬೇಕು. ಕ್ವಾಡ್ರಿಪಲ್ಸ್ ಅಂತ ಹೇಳಿಕೊಟ್ರೆ ಅದರ ಅರ್ಥ ನಿಮಗೆ K2/K1 ಜಾಗದಲ್ಲಿ ನೀವು 4 ಅಂತ ತೊಗೋಬೇಕು. ಡಬಲ್ಸ್ ಅಂತ ಕೊಟ್ಟರೆ K2/K1 ಜಾಗದಲ್ಲಿ 2 ತೊಗೊಳ್ಳಿ, ಟ್ರಿಪಲ್ಸ್ ಅಂತ ಕೊಟ್ಟರೆ 3. ಬಟ್ ಇಲ್ಲಿ ಕ್ವಾಡ್ರಿಪಲ್ಸ್ ಅಂತಿರೋದ್ರಿಂದ K2/K1 ಜಾಗದಲ್ಲಿ 4. ಇನ್ನು 293 ಅನ್ನೋದು ಕಡಿಮೆ ಟೆಂಪ್ರೇಚರ್ T1, ಜಾಸ್ತಿ ಇರೋದು T2. ಕ್ಯಾಲ್ಕುಲೇಟ್ ಎನರ್ಜಿ ಆಫ್ ಆ್ಯಕ್ಟಿವೇಶನ್ ಅಂದರೆ EA ಕ್ಯಾಲ್ಕುಲೇಟ್ ಮಾಡಬೇಕು. ಸಿಂಪಲ್. ಓಕೆನಾ. ಸೊ ಪ್ರೀವಿಯಸ್ ಪೇಪರಲ್ಲೂ ಮಾಡಿದ್ವಿ. ಫಾರ್ಮುಲಾ ಏನು EA ಕಂಡಿಡಿಯೋಕ್ಕೆ 2 ಟೆಂಪ್ರೇಚರ್ ಕೊಟ್ಟಾಗ K2/K1 is equal to EA divided by 2.303 into R T2 minus T1 by T1 into T2. ನಾನು ಇದ್ರ ಮೇಲೆ ಸಪ್ರೇಟ್ ನ್ಯೂಮರಿಕಲ್ ಮಾಡಿದಾಗಲೂ ಈ ಥರ ಲೆಕ್ಕಗಳು ಮಾಡಿದ್ದೀನಿ. ಓಕೆನಾ. ಲಾಗ್ K2/K1 ಜಾಗದಲ್ಲಿ ಎಷ್ಟು ಹಾಕೋಣ ಈಗ 4 ಹಾಕೋಣ. ಲಾಗ್ 4 is equal to EA ಗೊತ್ತಿಲ್ಲ ಕಂಡುಹಿಡಿಬೇಕು 2.303. R ಜಾಗದಲ್ಲಿ 8.314 ಹಾಕೊಳ್ಳಿ. T2 ಎಷ್ಟಪ್ಪ 313 ಮೈನಸ್ 293. ಇದು 293 ಇಂಟು 313. ಇದನ್ನು ಒಂದೇ ಸ್ಟೆಪ್ಪಲ್ಲಿ ನಿಮಗೆ ಮಾಡೋದು ಹೇಳ್ಕೊಡ್ತೀನಿ ನಾನು ಈಸಿಯಾಗಿ. ಕ್ಯಾಲ್ಕುಲೇಷನ್ನ ನಾನು ಹೇಳ್ದಂಗೆ ಮಾಡಿ, ಖಂಡಿತ ನಿಮಗೆ ಆನ್ಸರ್ ತಪ್ಪಾಗಲ್ಲ. ಓಕೆನಾ. ಫಸ್ಟು ಲಾಗ್ 4ಗೆ ಆನ್ಸರನ್ನು ನೋಡ್ಕೊಂಬಿಡಿ. ಓಕೆನಾ. ಲಾಗ್ 4ಗೆ ಆನ್ಸರ್ ಏನು ಬರುತ್ತೆ ಅಂದರೆ ನೀವು ಲಾಗ್ ಬುಕ್ಕಲ್ಲಿ ನೋಡ್ಕೊಳ್ಳಿ. ನಾನು ಲಾಗ್ ನೋಡೋದು ಹೆಂಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಲಾಗ್ 4ಗೆ ಎಷ್ಟು ಆನ್ಸರ್ ಬರುತ್ತೆ ಅಂತ ನೋಡೋಣ. ಲಾಗ್ 4 ಅಲ್ವಾ 0.60. ಬಟ್ ನೀವು ಕ್ಯಾಲ್ಕುಲೇಟರ್ ನಿಮಗೆ ಸಿಗೋಲ್ಲ. ಬಟ್ ನಾನು ಆಲ್ಟರ್ನೇಟಿವ್ ಹೇಳ್ಕೊಟ್ಟಿದ್ದೀನಿ ಕ್ಯಾಲ್ಕುಲೇಟರ್ ಹೆಂಗೆ ನೋಡಬೇಕು ಅಂತ. ಅದನ್ನು ನೋಡ್ಕೊಳ್ಳಿ. 0.602 ಬರುತ್ತಲ್ವಾ, ಅದನ್ನು ಹಾಕೋಣ. 0.602 ಹಿಂಗೆ ಇರಲಿ. ಈ ನಂಬರ್ಸು ಹಂಗೆ ಇರಲಿ ಕಣ್ರಪ್ಪ. 2.303 ಇಂಟು 8.314. ಡಿಫ್ರೆನ್ಸ್ ತೆಕ್ಕೊಂಬೇಡಿ. ಡಿಫ್ರೆನ್ಸ್ ಅಂದರೆ ಎಷ್ಟಾಗುತ್ತೆ 313 ಮೈನಸ್ 293 ಅಲ್ವಾ. 3 ಹೋದರೆ 0, 10ನಲ್ಲಿ 9 ಹೋದರೆ 1, 20 ಆಗುತ್ತಲ್ವಾ. 20 ಆಗುತ್ತೆ ಇದು ಡಿಫ್ರೆನ್ಸು. ಇದು 293 ಇಂಟು 3. ಇದೀಗ ಹೀಗೆ ಬರ್ಕೊಳ್ಳಿ, ಫುಲ್ ಕ್ಯಾಲ್ಕುಲೇಷನ್ ಮಾಡಬೇಡಿ. ಈಗೇನು ಮಾಡಿ ಅಂದರೆ ನೀವು ಈ 0.602 ಇಲ್ದನ್ನು ಎಲ್ಲ ಡಿನಾಮಿನೇಟರ್ಸ್ಗೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಹೀಗೆ ಇಷ್ಟನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಬಂದಿದ್ದ ಆನ್ಸರ್ನ ಡಿವೈಡೆಡ್ ಬೈ 20 ಮಾಡಿ. ಆವಾಗ ನಿಮಗೆ ಡೈರೆಕ್ಟಾಗಿ EA ಸಿಗುತ್ತೆ. ನೀವು ಒಂದೊಂದೇ ನಂಬರನ್ನು ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡ್ತಾ ಹೋದರೆ ಆನ್ಸರ್ ತಪ್ಪಾಗತ್ತೆ. ಸೊ ಒಂದೇ ಸ್ಟೆಪ್ಪಲ್ಲಿ ಹೀಗೆ ಮಾಡ್ಬೋದು ನನ್ನ ಪ್ರಕಾರ. ಓಕೆನಾ. ಸೊ ಟ್ರೈ ಮಾಡೋಣ. ಸೊ 0.602 ಬಂದಿದೆ ಅಲ್ವಾ. ಆ 0.602ಗೆ ಏನೇನು ಮಲ್ಟಿಪ್ಲೈ ಮಾಡಬೇಕು ನೀವು ಈಗ ಇಂಟು 2.303 ಇಂಟು 8.314 ಎಲ್ಲ ಡಿನಾಮಿನೇಟರು ಇಂಟು 313 ಇಂಟು 293.
ಆಲ್ ಡಿನಾಮಿನೇಟರ್ನ ಡಿವೈಡ್ ಮಾಡಿದ್ದು ನೋಡಿ, ಬೇಕಾದರೆ ಕಂಪೇರ್ ಮಾಡ್ಕೊಳ್ಳಿ. ಇಷ್ಟನ್ನು ಏನು ಮಾಡಿದ್ದೀನಿ, ಮಲ್ಟಿಪ್ಲೈ ಮಾಡಿದ್ದೀನಿ. 0.6 ಎಷ್ಟು ಮಲ್ಟಿಪ್ಲೈ ಆಯಿತಾ, ಈಕ್ವಲ್ಸ್ ಹೊಡೀರಿ. ಆ ಬಂದಿದ್ದ ಆನ್ಸರ್ನ ಡಿವೈಡೆಡ್ ಬೈ 20 ಮಾಡಿ ಲಾಸ್ಟಿಗೆ. ಇಷ್ಟು ಆನ್ಸರ್ ಬಂತು ನಿಮಗೆ. 52,859 ಬಂತು ಅಲ್ವಾ. 52,859 ಜೌಲ್ ಆಗಿರುತ್ತೆ. ಇದು ಆನ್ಸರ್ ಯಾವುದಲ್ಲಿರುತ್ತೆ, ಜೌಲ್ ಪರ್ ಮೋಲಲ್ಲಿರುತ್ತೆ. ಬಟ್ ಇನ್ನು ಕಿಲೋ ಜೌಲ್ ಮಾಡಬೇಕು. ಹೆಂಗೆ ಮಾಡೋದು, 3 ನಂಬರ್ ಹಿಂದೆ ಬಂದು ಪಾಯಿಂಟ್ ಇಟ್ರಿ ಅಷ್ಟೇ. ಅಥವಾ ಡಿವೈಡೆಡ್ ಬೈ 1000 ಮಾಡಿ, ನಿಮ್ಗೆ ಅದು ಗೊತ್ತಾಗಲ್ಲ ಅಂದರೆ 859 ಕಿಲೋ ಜೌಲ್ ಪರ್ ಮೋಲ್ ಆಗುತ್ತೆ. ಇದಕ್ಕೆ 3 ಮಾರ್ಕ್ ಇರುತ್ತೆ. ಅರ್ಥ ಆಯಿತಾ? ಈಸಿ ಇದೆ, ನೋಡ್ಕೊಳ್ಳಿ. ಇದಿಷ್ಟನ್ನು ನಾನು ಏನು ಹಾಕಿ ಮಲ್ಟಿಪ್ಲೈ ಮಾಡಿ ಲಾಸ್ಟಿಗೆ ಡಿವೈಡ್ ಬೈ 20 ಮಾಡಿ, ಒಟ್ಟಿಗೆ ಆನ್ಸರ್ ಸಿಗುತ್ತೆ. ಇನ್ನು ಕ್ಯಾಲ್ಕುಲೇಟ್ ದ ಕಾರ್ಬನ್ 14 ಕಂಟೆಂಟ್ ಆಫ್ ಎನ್ ಅನ್ಷಿಯಂಟ್ ಪೀಸ್ ಆಫ್ ವುಡ್ ವಾಸ್ ಫೌಂಡ್ ಟು ಬಿ 3/10 ಆಫ್ ದಟ್ ಆಫ್ ಲಿವಿಂಗ್ ಟ್ರೀ. ಅಂದರೆ ಸ್ಟಾರ್ಟಿಂಗ್ 1 ಅಂತ ತೊಗೊಂಡ್ರೆ ಈಗ ಎಷ್ಟಿದೆ, 3/10 ಅಷ್ಟು ಉಳಿದಿದೆ ಅಂತ. ಕ್ಯಾಲ್ಕುಲೇಟ್ ದ ಏಜ್ ಆಫ್ ದಟ್ ಪೀಸ್ ಆಫ್ ವುಡ್. ಆಫ್ ಲೈಫ್ ಕೊಟ್ಟಿದ್ದಾರೆ, ಇದು ಟಿ ಆಫ್ ಕೊಟ್ಟಿದ್ದಾರೆ, ನಿಮಗೆ ಲಾಗ್ ಈಸಿ ಆಗಲಿ ಅಂತ ಕೊಟ್ಟಿದ್ದಾರೆ. ಅದಿಲ್ಲ ಅಂದರೂ ಕೂಡ ಮಾಡ್ಬೋದು. ಈಗ ನಮಗೆ ಫಸ್ಟ್ ಆರ್ಡರ್ ಅಲ್ವಾ, ಡಿಕೆ ಎಲ್ಲ ಏನಾಗಿರುತ್ತೆ, ಫಸ್ಟ್ ಆರ್ಡರ್ ಆಗುತ್ತೆ. ಫಸ್ಟ್ ಆರ್ಡರಲ್ಲಿ ನಿಮಗೆ ಟಿ ಕಂಡಿಡಿಯೋಕ್ಕೆ ಏನರಪ್ಪ ಫಾರ್ಮುಲಾ, 2.303 ಬೈ ಕೆ ಇಂಟು ಲಾಗ್ ಆಫ್ R0 ಬೈ ಆರ್ ತಾನೆ. ಈಗ ಇಲ್ಲಿ 2.303 ಆಯಿತು, ಅಲ್ಲೇ ಇದೆ, ಇಂಟು ಲಾಗ್ R0 ಅಂದರೆ ಇನಿಷಿಯಲಿ 1 ಇತ್ತು ಅಂತ ತೊಗೊಂಡ್ರೆ ಈಗ ಎಷ್ಟಾಗಿದೆ ಅಂತ, ಅದು 3/10 ಆಗಿದೆ ಅಂತ ಅದರ ಅರ್ಥ. R0 1 ಆಗಿದರೆ ಈಗ R ಎಷ್ಟಿದೆ, 3/10. ಇನ್ನೇನು ಬೇಕು ನಿಮಗೆ, ಕೆ ಬೇಕು. ಕೆ ಕೊಟ್ಟಿಲ್ಲ, ಕೆ ಬದಲು ಟಿ ಆಫ್ ಕೊಟ್ಟಿದ್ದಾರೆ. ನಿಮಗೆ ಫಸ್ಟ್ ಆರ್ಡರ್ಗೆ ಫಾರ್ಮುಲಾ ಗೊತ್ತು, 0.693/ಟಿ ಆಫಾ ಕೆ ಕಂಡುಹಿಡಿಯೋಕ್ಕೆ. ಆವಾಗ ಕೆ ಈಸ್ ಈಕ್ವಲ್ ಟು ಏನಾಗುತ್ತೆ, 0.693 ಡಿವೈಡೆಡ್ ಬೈ 5730 ಮಾಡ್ಕೊಳ್ಳಿ. ಇದೆರಡನ್ನು ಡಿವೈಡ್ ಮಾಡ್ಕೊಳ್ಳಿ ಆಯಿತಾ. ಇದೆರಡನ್ನು ಡಿವೈಡ್ ಮಾಡಿಕೊಂಡು ಆ ಬಂದಿದ್ದ ವ್ಯಾಲ್ಯೂನ ಇಲ್ಲಿಗೆ ಹಾಕ್ಕೊಳ್ಳಿ. ಡಿವೈಡ್ ಮಾಡೋಣವಾ. ಓಕೆ, 0.693 ಡಿವೈಡೆಡ್ ಬೈ ಎಷ್ಟಪ್ಪದು 5730 ಎಷ್ಟು ಬಂತು ಆನ್ಸರ್, 0.000120 0.000120 ಕರೆಕ್ಟಾ. 0.000120 4 ನಂಬರ್ ತೊಗೊಳ್ಳಿ. ಓಕೆ, ಕೆ ಸಿಕ್ತು. ಈಗ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. 2.303 ಕೆ ವ್ಯಾಲ್ಯೂ ಎಷ್ಟು ಬಂತಪ್ಪ, 0.000120. ಇದು ಲಾಗು 3/10 ಇದ್ರು ಮೇಲ್ಗಡೆ ಅವ್ರು ಏನಾಗುತ್ತೆ, 10/3 ಆಗುತ್ತೆ. ಸರಿನಾ, 10/3 ಆಗುತ್ತೆ. ಈಗೇನು ಮಾಡಿ, ಇದೆರಡನ್ನು ಡಿವೈಡ್ ಮಾಡ್ಕೊಳ್ಳಿ, 10/3ನ ಡಿವೈಡ್ ಮಾಡ್ಕೊಳ್ಳಿ. ಬರೋ ಆನ್ಸರ್ಗೆ ಲಾಗ್ ನೋಡಿ. ಓಕೆ, ಇದಿಷ್ಟು ಲಾಗ್ ನೋಡಿ. ಆ ಬಂದಿದ್ದ ಲಾಗ್ಗೆ ಇಂಟು 2.303 ಡಿವೈಡೆಡ್ ಬೈ 0.000120 ಮಾಡಿ, ನಿಮಗೆ ಆನ್ಸರು 9957 ಇಯರ್ಸ್ ಬರ್ತದೆ. ಬೇಕಾದ್ರೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ನೋಡಿ, ಲಾಗ್ ಹೆಂಗೆ ನೋಡಬೇಕು ಅಂತ ನಾನು ನ್ಯೂಮರಿಕಲ್ಸ್ ಮಾಡಿದ್ದೀನಿ ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ. ನೀವು ಆರ್ಡಿನರಿ ಕ್ಯಾಲ್ಕುಲೇಟರಲ್ಲೇ ಲಾಗ್ ನೋಡೋದು ಹೆಂಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಅದೊಂದು ಸಲ ನೋಡ್ರಪ್ಪ, ಯಾಕೆಂದರೆ ಟೈಮ್ ಕಡಿಮೆ ಇರೋದ್ರಿಂದ ಎಲ್ಲನೂ ಇಲ್ಲೇ ಹೇಳೋಕ್ಕಾಗಲ್ಲ. ಎಲೆಕ್ಟ್ರೋಕೆಮಿಸ್ಟ್ರಿ ನ್ಯೂಮರಿಕಲ್ಸ್ಗೆ ಹೋಗಿ, ಮತ್ತು ನೀವು ಯಾವುದೇ ನಂದು ಕೆಮಿಕಲ್ ಕನೆಟಿಕ್ಸ್ ಅಥವಾ ಎಲೆಕ್ಟ್ರೋಕೆಮಿಸ್ಟ್ರಿ ನ್ಯೂಮರಿಕಲ್ಸ್ ವೀಡಿಯೋಸ್ ತೆಗೀರಿ, ಅದರಲ್ಲಿ ನಾನು ಲಾಗ್ ನೋಡೋದೆಲ್ಲ ನೀಟಾಗಿ ಹೇಳ್ಕೊಟ್ಟಿದ್ದೀನಿ. ಒಂದು ಸಲ ಅದನ್ನು ನೋಡ್ಕೊಳ್ಳಿ, ಗೊತ್ತಾಯ್ತಾ. ಸೊ ಏನು ಮಾಡಬೇಕು, 10/3 ಡಿವೈಡ್ ಮಾಡಿ, ಬರೋ ಆನ್ಸರ್ಗೆ ಲಾಗ್ ನೋಡಿ, ಆ ಆನ್ಸರ್ಗೆ 2.303ನ ಮಲ್ಟಿಪ್ಲೈ ಮಾಡಿ ಡಿವೈಡೆಡ್ ಬೈ 0.000120 ಮಾಡಿ, ನಿಮಗೆ ಈ ಆನ್ಸರ್ ಸಿಗುತ್ತೆ. ಓಕೆನಾ. ಸೊ ಲಾಸ್ಟ್ ಪ್ರಾಬ್ಲಮ್ಮು ಮಾಡಲ್ ಪೇಪರ್ 2ದು ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ಅಸಿಟಿಕ್ ಆ್ಯಸಿಡ್ ಕೊಟ್ಟಿದ್ದಾರೆ. ಓಕೆ, ಲ್ಯಾಂಬ್ಡಾ ಎಮ್ ಆಫ್ ಅಸಿಟಿಕ್ ಆ್ಯಸಿಡ್. ಓಕೆ, ಬರ್ಕೊಂಬೋಣ. 390 ಅಂತ ಕೊಟ್ಟಿದ್ದಾರೆ. ಹಾಗೆಯೇ ನಾವು ಯಾವುದು ಕಂಡುಹಿಡಿಬೇಕಂತೆ, ಲ್ಯಾಂಬ್ಡಾ ಎಮ್ ಪೊಟ್ಯಾಷಿಯಮ್ ಫಾರ್ಮೇಟ್ ಕಂಡುಹಿಡಿಬೇಕು, ಪೊಟ್ಯಾಷಿಯಮ್ ಅಸಿಟೇಟ್ ಕಂಡುಹಿಡಿಬೇಕಂತೆ, CH3COO ಕೆ ಕಂಡುಹಿಡಿಬೇಕಂತೆ. ಸೊ ನಮಗೆ CH3COO ಕಂಡುಹಿಡಿಬೇಕು ಅಂದರೆ ನಮಗೆ ಇನ್ನೂ 2 ವ್ಯಾಲ್ಯೂ ಬೇಕು ಆ್ಯಕ್ಚುಲಿ. ಆ ಇನ್ನೆರಡು ವ್ಯಾಲ್ಯೂನ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಒಂದು HCl ಕೊಟ್ಟಿದ್ದಾರೆ, ಇನ್ನೊಂದು KCl ಕೊಟ್ಟಿದ್ದಾರೆ. ನೋಡಿ, HClದು ವ್ಯಾಲ್ಯೂ ಎಷ್ಟಕ್ಕೆ ಟಚ್ ಆಗಿದೆ ನೋಡಿ, ಅದು ಲ್ಯಾಂಬ್ಡಾ M0 ಆಫ್ HCl ಎಷ್ಟಪ್ಪ, 425. ಇನ್ನೊಂದು ಲ್ಯಾಂಬ್ಡಾ M0 ಆಫ್ KCl, ಇಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ. ಏನು ನೋಡಿ, ಇಲ್ಲಿಲ್ಲ 125ಗೂ ಇಲ್ಲ, 175ಗೂ ಇಲ್ಲ, ಅದೆರಡರ ಮಧ್ಯೆ ಇದೆ. 125, 75 ಮಧ್ಯೆ ಇದೆ. ಸೊ ಡಿಫ್ರೆನ್ಸ್ ಎಷ್ಟಿದೆ ನೋಡಿ, 125 75 ಆಗಬೇಕು ಅಂದರೆ 50ನ ಡಿಫ್ರೆನ್ಸು, 50ಯಲ್ಲಿ ಅರ್ಧ ಮಾಡ್ಕೋಬೇಕು ಅಂತ ಅರ್ಥ ನೀವು ಅಲ್ವಾ. 50ಯಲ್ಲಿ ಅರ್ಧ, ಇಲ್ಲಿಂದ ಇಲ್ಲಿವರೆಗೆ ಎಷ್ಟಿದೆಯಪ್ಪ, 50 ಇದೆ.
ಅದರಲ್ಲಿ ಅರ್ಧ ಅಂದರೆ ಎಷ್ಟು 25. ಸೊ 125ಗೆ ಇನ್ನು 25 ಮಾಡಿದ್ರೆ ಎಷ್ಟಾಗುತ್ತೆ 150. ನಾನು ಹೇಳಿದ ಅರ್ಥ ಆಯಿತಾ? ಇನ್ನೊಂದು ಸಲ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಈ KCL ವ್ಯಾಲ್ಯೂ ಏನಿದೆ 125 75 ಮಧ್ಯೆ ಇದೆ. 125 175 ಇವೆರಡ್ರದ್ದು ವ್ಯಾಲ್ಯೂ ಡಿಫ್ರೆನ್ಸ್ ಎಷ್ಟಪ್ಪ 50. ಬಟ್ ಎಕ್ಸಾಕ್ಟಾಗಿ ಆ KCL 50ದು ಮಧ್ಯದಲ್ಲಿದೆ. ಅಂದರೆ 50ದು ಅರ್ಧ ಅಂದರೆ ಎಷ್ಟು 25. ಇಲ್ಲೆಷ್ಟಿತ್ತು 125 ಆದಮೇಲೆ 25 ಇದೆ ಅಂದರೆ 50 ಆಯಿತು, 150 ಆಯಿತು. ಓಕೆನಾ? ಸೊ ಇದು ಲೆಕ್ಕ ಹೇಳ್ಕೊಟ್ಟಿದ್ದೆ ನಾನು ನಿಮಗೆ. CH3COOK ಕಂಡುಹಿಡಿಯಬೇಕು ಅಂದರೆ ಎರಡನ್ನು ಸ್ಪ್ಲಿಟ್ ಮಾಡಿ. ಬೇಕಾದ್ರೆ ಇದು ನಂಬರ್ 1 ಅಂತ ತೊಗೊಳ್ಳಿ, 1, ಇದು 2, ಇದು 3 ಅಂತ ತೊಗೊಳ್ಳಿ ಈಕ್ವೇಷನ್ಸು. ಇದರಲ್ಲಿ 2 ಅಯಾನ್ಸ್ ಇದೆ, ಒಂದು CH3COO ಅನ್ನೋದು, ಒಂದು K ಅನ್ನೋದು. ಇವ್ರು ಎಲ್ಲಿದ್ದಾರೆ ಅಂತ ನೋಡಿ. CH3COO 1 2 3 ಎಲ್ಲಿದೆ? 1ನಲ್ಲಿದೆ, ಅದನ್ನು ತೊಗೊಳ್ಳಿ 1. K ಅನ್ನೋದಲ್ಲಿದೆ 3ಯಲ್ಲಿದೆ. ಅವೆರಡನ್ನು ಆ್ಯಡ್ ಮಾಡಿ. ಇನ್ನು ಉಳಿದಿತ್ತಲ್ಲ HCl, ಅದರಲ್ಲಿ ಇವೆರಡು ಅಯಾನು HCl ಇಲ್ಲ, ಅದನ್ನು ಮೈನಸ್ ಮಾಡಿ. ಹೇಳಿದ ಅರ್ಥ ಆಯಿತಾ? ಇದನ್ನು ಸ್ಪ್ಲಿಟ್ ಮಾಡಿ. CH3COO ಎಲ್ಲಿದೆ? ಫಸ್ಟಲ್ಲಿದೆ, ಆ ವ್ಯಾಲ್ಯೂ ತೊಗೋಬೇಕು. K ಥರ್ಡಲ್ಲಿದೆ, ಆ ವ್ಯಾಲ್ಯೂ ತೊಗೊಳ್ಳಿ. ಎರಡನ್ನು ಆ್ಯಡ್ ಮಾಡಿ. ಬಟ್ ಸೆಕೆಂಡ್ ವ್ಯಾಲ್ಯೂನಲ್ಲಿ ಇರೋವಂಥ ಅಯಾನ್ಸ್ ಎರಡು ಇದರಲ್ಲಿ ಇಲ್ಲ, ಅದನ್ನು ಅದನ್ನು ಮೈನಸ್ ಮಾಡಿ. ಸೊ ಫಸ್ಟದು ವ್ಯಾಲ್ಯೂ ಎಷ್ಟು 390, ಥರ್ಡ್ದು ವ್ಯಾಲ್ಯೂ 150 ಮೈನಸ್ ಸೆಕೆಂಡದು ವ್ಯಾಲ್ಯೂ 425. ಸೊ ಇದನ್ನು ಸಿಂಪ್ಲಿಫೈ ಮಾಡಿ, ನೀವು ಆ್ಯಡ್ ಮಾಡಿ ಸಬ್ಸ್ಟ್ರಾಕ್ಟ್ ಮಾಡಿ, ನಿಮಗೆ ಎಷ್ಟು ಬರುತ್ತೆ 115. ಯೂನಿಟ್ ಅಲ್ಲೇ ಇರುತ್ತೆ, ಸೈಮನ್ ಸೆಂಟಿಮೀಟರ್ ಸ್ಕ್ವೇರ್ ಪರ್ ಮೋಲ್. ನೋಡಿ ಎಷ್ಟೇ ಗ್ರಾಫದ ಲೆಕ್ಕ. ಇದು ಮಾಡೆಲ್ ಪೇಪರ್ 2 ಇಂದ ಇರುವಂಥ ನ್ಯೂಮರಿಕಲ್ಸು. ಈಗ ಮಾಡೆಲ್ ಪೇಪರ್ 3ನಲ್ಲಿರುವಂಥ ನ್ಯೂಮರಿಕಲ್ಸ್ನ ನೋಡೋಣ. ಸೊ ಈಗ ಪೇಪರ್ 3ನಲ್ಲಿ ಫಸ್ಟ್ ಕ್ವಶನ್ ಎಗೇನ್ ಸೊಲ್ಯೂಷನ್ಸ್ ಇಂದ ಇದೆ. ಆಸ್ಮೋಟಿಕ್ ಪ್ರೆಷರ್ ಮೇಲೆ 3 ಪೇಪರು ನಾವು ಆಸ್ಮೋಟಿಕ್ ಪ್ರೆಷರ್ ಮೇಲೆ ಮಾಡ್ದಂಗೆ ಆಯಿತು. ಇಲ್ಲ ಒಂದು ಪೇಪರಲ್ಲಿ ಆಸ್ಮೋಟಿಕ್ ಪ್ರೆಷರು, ಸೆಕೆಂಡ್ ಪೇಪರು ಬಾಯ್ಲಿಂಗ್ ಪಾಯಿಂಟ್ ಮೇಲೆ ಇತ್ತು, ಥರ್ಡ್ ಪೇಪರ್ ಎಗೇನ್ ಆಸ್ಮೋಟಿಕ್ ಪ್ರೆಷರ್ ಮೇಲೆ ಇದೆ. ಏನಂತಿದೆ ಕ್ವಶನ್ ನೋಡಿ, ಕ್ಯಾಲ್ಕುಲೇಟ್ ಆಸ್ಮೋಟಿಕ್ ಪ್ರೆಷರನ್ನು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಅಂದರೆ π = ಕ್ವಶನ್ ಮಾರ್ಕ್. ಇನ್ನು ಟೆಂಪ್ರೇಚರ್ ಕೊಟ್ಟಿದ್ದಾರೆ 300 ಕೆಲ್ವಿನ್ನು, ಕನ್ವರ್ಷನ್ ಬೇಡ, ಡಿಗ್ರಿಯಲ್ಲಿ ಏನು ಕೊಟ್ಟಿಲ್ಲ, ಕೆಲ್ವಿನಲ್ಲೇ ಕೊಟ್ಟಿದ್ದಾರೆ. ಆರ್ ವ್ಯಾಲ್ಯೂನು ಅವರೇ ಕೊಟ್ಟಿದ್ದಾರೆ. ಮೋಲಾರ್ ಮಾಸ್ ಆಫ್ ಸೂಕ್ರೋಸ್ ಅಂತ ಹೇಳ್ತಾ ಇದ್ದಾರೆ. ಮೋಲಾರ್ ಮಾಸ್ ಅಂದರೆ ಎಮ್ಮು, ಸೂಕ್ರೋಸ್ ಅಂದರೆ ಏನು? ಇಟ್ಸ್ ಎ ಸಲ್ಯೂಟು. ಸೂಕ್ರೋಸೇ ಸಲ್ಯೂಟ್. ಅಕ್ವೆಸ್ ಅಂದರೆ ವಾಟರ್, ಅದು ಸಾಲ್ವೆಂಟ್ ಆಗುತ್ತೆ. ಸಲ್ಯೂಟದು MB 342 ಆಯಿತು. ಇನ್ನೊಂದು ಕೊಟ್ಟಿದ್ದ ನೋಡಿ, ಇದು ಇಂಪಾರ್ಟೆಂಟ್, 0.5% W/V ಅಂತ. ಇದರ ಅರ್ಥ ಏನು ಅಂದರೆ 0.5 ಗ್ರಾಮ್ ಆಫ್ ಸಲ್ಯೂಟು ಡಿಸಾಲ್ವ್ಡ್ ಇನ್ 100 ml ಆಫ್ ಸಲ್ಯೂಷನ್ ಅಂತ ಇದ್ರ ಮೀನಿಂಗ್ ಆ್ಯಕ್ಚುಲಿ. ನೋಡಿ W/V ಅಂದರೆ W.5 ಅನ್ನೋದು ಗ್ರಾಮಲ್ಲಿರುತ್ತೆ, V ML ಇರುತ್ತೆ ಅಲ್ವಾ. ಸೊ 0.5 ಗ್ರಾಮ್ ಅನ್ನೋದೇನಾಯಿತು WB ಆಯಿತು, ವಾಲ್ಯೂಮ್ ಅನ್ನೋದೇನು V ಆಯಿತು. ಸೊ ನಿಮಗೆ ಫಾರ್ಮುಲಾ ಆಲ್ರೆಡಿ ಕೊಟ್ಟಿದ್ದೀನಿ ನಾನು, π = WB/RT / MB × V. ML ಇರೋದ್ರಿಂದ ಇಂಟು 1000 ಹಾಕ್ಕೊಳ್ಳಿ. ಹೌದಾ? ಈಗ WB ಗೊತ್ತಲ್ವಾ, WB ಎಷ್ಟು ಕೊಟ್ಟಿದ್ದಾರಪ್ಪ 0.5 ಗ್ರಾಮ್. ಸೊ WB is a 0.5 ಗ್ರಾಮ್. ಆರ್ ವ್ಯಾಲ್ಯೂ 0.0083. ಟೆಂಪ್ರೇಚರ್ ಎಷ್ಟು ಕೊಟ್ಟಿದ್ದಾರೆ 300 ಕೆಲ್ವಿನ್ನು. MB ಮೋಲಾರ್ ಮಾಸ್ ಆಫ್ ಸೂಕ್ರೋಸ್ ನೀವು ಅದು ಕೊಟ್ಟಿದ್ದಾರೆ 342. ಕೆಲವು ಸಲ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ 100 × 1000. ಸೊ ಸಿಂಪ್ಲಿಫೈ ಮಾಡಿ, ಆಲ್ ನ್ಯೂಮರೇಟರ್ಸ್ನ ಮಲ್ಟಿಪ್ಲೈ ಮಾಡಿ, /342 / 100 ಮಾಡಿ, ನಿಮಗೆ ಆನ್ಸರು 3.64 ಬರಬೇಕು. ಯೂನಿಟು ಬಾರ್ ಇಲ್ಲಿದೆ ನೋಡಿ, ಯೂನಿಟ್ ಲಾಸ್ಟ್ ಟೈಮ್ ಪಾಸ್ಕಲ್ ಇತ್ತು, ಇದರಲ್ಲಿ ಬಾರ್ ಅಂತ ಬರೀಬೇಕು. ಸೊ ರಿಪೀಟೆಡ್ ಆಗಿರೋದ್ರಿಂದ ಸ್ವಲ್ಪ ಫಾಸ್ಟಾಗಿ ಹೇಳಿದ್ದೀನಿ, ನೋಡ್ಕೊಳ್ಳಿ. ಇನ್ನು 42 ಕೂಡ ರಿಪೀಟ್ ಆಗ್ತಿದೆ. EMF ಆಫ್ ದ ಸೆಲ್ಲು ನರ್ನ್ಸ್ಟ್ ಈಕ್ವೇಷನ್ ಆಲ್ರೆಡಿ ಮಾಡಿದ್ವಲ್ಲ, ಇಲ್ಲಿ ಸೆಕೆಂಡ್ ಮಾಡಲ್ ಪೇಪರಲ್ಲಿ ಮಾಡಿದೆ ನೋಡಿ, ಸೇಮ್ ಅದೇ ರೀತಿ ನೋಡಿ, ಇದೇ ಫಾರ್ಮುಲಾ. ಇನ್ನು E0 ಸೆಲ್ಲು, ಎನ್ನು ಪ್ರಾಡಕ್ಟು, ರಿಯಾಕ್ಟೆಂಟು ಸೇಮ್ ಇದೇ ರೀತಿ ಇದೆ. ಬಟ್ ಒಂದೇನು ಅಂದರೆ ಪ್ರೀವಿಯಸ್ಸಲ್ಲಿ ನೀವು E0 ಆಫ್ ದ ಸೆಲ್ನ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರಿ. ಬಟ್ ಈ ಪ್ರಾಬ್ಲಮಲ್ಲಿ E0 ಆಫ್ ದ ಸೆಲ್ಲನ್ನು ಅವರೇ ಕೊಟ್ಬಿಟ್ಟಿದ್ದಾರೆ ನಿಮಗೆ. ನೋಡಿ E0 ಆಫ್ ದ ಸೆಲ್ ಕೊಟ್ಬಿಟ್ಟಿದ್ದಾರೆ. ಇನ್ನು N ಬೇಕು. N ಕಂಡಿಡಿಯೋದು ಹೇಳ್ಕೊಟ್ಟಿನಲ್ವಾ, ಕಾಪರ್ ಪವರಲ್ಲಿ ಏನಿಲ್ಲ 0, ಈ ಕಡೆ +2 ಇದೆ. ಸೊ 0 to +2 ಅಂದರೆ 2. ಬಟ್ ಕಾಪರ್ದು ಕೋಎಫಿಷಿಯೆಂಟು 1 ಇದೆ, ಇಂಟು 1 ಅಂದರೆ 2. ಇದು N ವ್ಯಾಲ್ಯೂ ಸಿಕ್ತು. E0 ಆಫ್ ದ ಸೆಲ್ ಇದೆ. ದಿಸ್ ಇಸ್ ದ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್, ದಿಸ್ ಇಸ್ ದ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್. ಸೊ ಏನು ಮಾಡಬೇಕು ನೀವು, 0.250 ಪವರ್ 1 ಬರ್ಕೋಬೇಕು, ಡಿವೈಡೆಡ್ ಬೈ 1 × 10⁻³ ಪವರ್ 2 ಬರ್ಕೋಬೇಕು ಲಾಗ್. ಉಳಿದೆಲ್ಲ ನೀವು ಬರ್ಕೋತೀರಲ್ವಾ, ಬರ್ಕೊಂಡು ಸಾಲ್ವ್ ಮಾಡಿ. ಇದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಡೈರೆಕ್ಟಾಗಿ ಆಲ್ರೆಡಿ ಒಂದು ಸಾಲ್ವ್ ಮಾಡಿರೋದ್ರಿಂದ ಯು ಕ್ಯಾನ್ ಸಾಲ್ವ್ ಇಟ್. ಆನ್ಸರ್ ಎಷ್ಟು ಬರುತ್ತೆ 2.81 ವೋಲ್ಟ್ ಬರಬೇಕು. ಆಯಿತಾ?
ಇಲ್ಲೆಲ್ಲ 0.059 ಬರುತ್ತೆ, 2 ಬರುತ್ತೆ, ಇಂಟು ಅಲ್ವಾ ಇದು, ಇಂಟು ಇಲ್ಲಿಗೆ ಮೈನಸ್ ಏನು ಬರಬೇಕು, 2.97. ಅರ್ಥ ಆಗಿದೆಯಾ? ಸೊ ಇಷ್ಟನ್ನು ಸಾಲ್ವ್ ಮಾಡಿ, ಫಸ್ಟ್ ಇವೆರಡನ್ನು ಡಿವೈಡ್ ಮಾಡಿ, ಅದಕ್ಕೆ ಲಾಗ್ ನೋಡಿ, ಬಂದಿದ್ದ ಆನ್ಸರ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಡಿವೈಡೆಡ್ ಬೈ 2 ಮಾಡಿ. ಎಲೆಕ್ಟ್ರೋಕೆಮಿಸ್ಟ್ರಿದು ನ್ಯೂಮರಿಕಲ್ಸ್ ನೋಡ್ಕೊಳ್ಳಿ ಥರ ತುಂಬ ಹೇಳ್ಕೊಟ್ಟಿದ್ದೀನಿ ನಾನು. ಇನ್ನು ಈ ಕಾಲಮ್ ಕಂಟೈನಿಂಗ್ 0.05 ಮೋಲಾರ್, ಇದು ಎಲೆಕ್ಟ್ರೋಕೆಮಿಸ್ಟ್ರಿ ಇದೆ. 0.05 ಮೋಲಾರ್ ಅಂತ ಹೇಳಿದ್ರೆ ಇಟ್ಸ್ ನಥಿಂಗ್ ಬಟ್ ಕಾನ್ಸಂಟ್ರೇಷನ್. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂತ ಹೇಳಿದ್ರೆ ಎ ಅಲ್ವಾ, ಲೆಂತ್ ಅಂದರೆ ಎಲ್, ರೆಸಿಸ್ಟೆನ್ಸ್ ಅಂದರೆ ಆರ್. ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಲ್ಯಾಂಬ್ಡಾ ಎಮ್. ಸೊ ಲ್ಯಾಂಬ್ಡಾ ಎಮ್ ಕಂಡುಹಿಡಿಯೋಕ್ಕೆ ಏನು ಫಾರ್ಮುಲಾ, ಕಾಪಾ ಬೈ ಸಿ ಇಂಟು 1000 ಹಾಕ್ಕೋಬೇಕು. ಇಂಟು 1000 ಎಲ್ಲಿ ಹಾಕ್ಕೋಬೇಕು ಅಂದರೆ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ಇಲ್ಲಿ ಒಂದು ಸೆಂಟಿಮೀಟ್ರ್ ಇದೆ, ಒಂದು ಮೀಟ್ರ್ ಇದೆ. ಎರಡನ್ನೂ ಸೆಂಟಿಮೀಟ್ರ್ ಮಾಡಿಕೊಂಡ್ರೆ ಮೇಲ್ಗಡೆ 1000 ಹಾಕ್ಕೊಳ್ಳಿ, ಎರಡನ್ನೂ ಮೀಟ್ರ್ ಮಾಡಿಕೊಂಡ್ರೆ ಕೆಳಗಡೆ 1000 ಹಾಕ್ಕೊಳ್ಳಿ. ನಾನು ಎರಡನ್ನೂ ಮೀಟ್ರ್ ಮಾಡ್ಕೋತೀನಿ, ಆಯಿತಾ? ಈಗ ನೋಡಿ, ಲ್ಯಾಂಬ್ಡಾ ಎಮ್ ಕಂಡಿಯೋಕ್ಕೆ ನಮಗೇನು ಬೇಕು, ಕಾಪಾ ಬೇಕು, ಸಿ ಬೇಕು. ಅದು ನಮ್ಮಲ್ಲಿ ನೋಡೋಣ. ಸಿ ಕೊಟ್ಟಿದ್ದಾರೆ ಅವರೇ ಅಲ್ವಾ, ಇದು ಸಿ. ಇನ್ನೇನು ಬೇಕು, ಕಾಪಾ ವ್ಯಾಲ್ಯೂ ಬೇಕು. ಕಾಪಾ ಕೊಟ್ಟಿಲ್ಲ. ಸೊ ಕಾಪಾ ಕಂಡುಹಿಡಿಯೋದು ಹೇಗೆ, ಕಾಪಾಗ ಒಂದು ಫಾರ್ಮುಲಾ ಇದೆ, ಏನು, 1/r ಇಂಟು ಎಲ್ ಬೈ ಎ. ಆರ್ ಅಂದರೆ ಏನಪ್ಪ, ರೆಸಿಸ್ಟೆನ್ಸ್, ಎಷ್ಟು, 1.11 ಇಂಟು 10⁴ ಇದೆ, ಇಂಟು ಲೆಂತ್ ಏನಿದೆ 1 ಮೀಟ್ರ್, ಮೀಟ್ರಲ್ಲಿ ಇಟ್ಕೋತೀನಿ. ಬಟ್ ಏರಿಯಾ ಏನಿದೆ ಸೆಂಟಿಮೀಟರ್ ಸ್ಕ್ವೇರ್ ಇದೆ, ಅದನ್ನು ಮೀಟ್ರ್ ಮಾಡ್ಕೋಬೇಕು. ಎಷ್ಟಾಗುತ್ತೆ ಅವಾಗ, 0.785 ಇಂಟು 10⁻⁻⁴, ಇದು ಮೀಟ್ರ್ ಆಗುತ್ತೆ. ಓಕೆನಾ? ಸೊ ಇವನ್ನ ಸಾಲ್ವ್ ಮಾಡಿದ್ರೆ ನಿಮಗೆ ಆನ್ಸರು 1.1441 ಸೈಮನ್ ಪರ್ ಮೀಟ್ರ್ ಬರುತ್ತೆ. ಇದು ಕಾಪಾ ಸಿಕ್ತು. ಅರ್ಥ ಆಯ್ತಾ? ಜಸ್ಟ್ ಇವೆರಡನ್ನ ಡಿವೈಡ್ ಮಾಡ್ರಪ್ಪ, ಇನ್ನೇನು ಇಲ್ಲ. -4 + 4 ಕ್ಯಾನ್ಸಲ್ ಆಗುತ್ತೆ, ಇವೆರಡನ್ನ ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡಿ 1ಇಂದ. ಇಷ್ಟು ಆನ್ಸರ್ ಬಂತು. ಇದನ್ನ ಇಲ್ಲಿ ಹಾಕ್ಕೊಳ್ಳಿ ಈಗ. 1.1441 ಬೈ ಸಿ ವ್ಯಾಲ್ಯೂ ಎಷ್ಟಪ್ಪ, 0.05 ಇಂಟು 1000. ಇವೆರಡನ್ನ ಸಾಲ್ವ್ ಮಾಡಿದ್ರೆ ನಿಮಗೆ ಆನ್ಸರ್ ಎಷ್ಟು ಬರುತ್ತೆ, 228.8 ಇಂಟು 0.0228 ಬರುತ್ತೆ. ಯೂನಿಟ್ಟು ಮೀಟರ್ಲಿ ಇಟ್ಕೊಂಡ್ರೆ ಸೈಮನ್ ಮೀಟರ್ ಸ್ಕ್ವೇರ್ ಪರ್ ಮೋಲ್. ಅಕಸ್ಮಾತ್ ನೀವು ಇದನ್ನು ಸೆಂಟಿಮೀಟ್ರ್ ಕನ್ವರ್ಟ್ ಮಾಡ್ಕೊಂಡ್ರೆ ಅಂದ್ಕೊಳ್ಳಿ, ಲೆಂತ್ ಮೀಟ್ರಲ್ಲಿದೆಯಲ್ಲ ಅದನ್ನು ಸೆಂಟಿಮೀಟ್ರ್ ಮಾಡಿಕೊಂಡ್ರೆ ಈ 1000 ಇದೆಯಲ್ಲ ಇದನ್ನು ಮೇಲ್ಗಡೆ ಹಾಕೋಬೇಕು. ಅರ್ಥ ಆಗಿದೆಯೇನಪ್ಪ? 0.0228 ಸೈಮನ್ ಮೀಟರ್ ಸ್ಕ್ವೇರ್ ಪರ್ ಮೋಲ್ ಬರಬೇಕು. ಇನ್ನು 44th ನೋಡಿ, ಎಗೇನ್ ಇದು ಕೂಡ ಆ್ಯಕ್ಟಿವೇಶನ್ ಎನರ್ಜಿ ಮೇಲೆ ಇದೆ. ಫಸ್ಟ್ ಆರ್ಡರ್ ರಿಯಾಕ್ಷನ್ ಆಸ್ ರೇಟ್ ಕಾನ್ಸ್ಟೆಂಟ್ K1 ಆಗುತ್ತಾ, ಅಟ್ 500 ಕೆಲ್ವಿನ್ T1 ಆಗುತ್ತೆ. ಅದೇ ಥರ ಇದು ರಿಯಾಕ್ಷನ್ ಬಿಕಮ್ಸ್ ಅಟ್ ವಾಟ್ ಟೆಂಪ್ರೇಚರ್ ರೇಟ್ ಕಾನ್ಸ್ಟೆಂಟ್ ಬಿಕಮ್ಸ್ ಅಂದರೆ T2 ಕಂಡುಹಿಡಿಬೇಕು ನಾವು. ಇದು K2 ಆಗುತ್ತೆ ಅಲ್ವಾ? ನಿಮ್ಗೆ ಅನಿಸ್ಬೋದು ಅದು ಹೆಂಗೆ ಸರ್ ಇದು T2ನೇ ಆಗಿರ್ಬೋದು ಅಂದರೆ, K2 ವ್ಯಾಲ್ಯೂ ನೋಡಿ, K ವ್ಯಾಲ್ಯೂ ನೋಡಿ, 2.3 ಇದ್ದಿದ್ದು 17.5 ಅಂದರೆ ಜಾಸ್ತಿ ಆಗ್ತಾ ಇದೆ. ಯಾವಾಗ K ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಅಂದರೆ ಟೆಂಪ್ರೇಚರ್ ಜಾಸ್ತಿ ಆದಾಗ, ಹಾಗಾಗಿ ಅದು T2ನೇ ಆಗಿರುತ್ತೆ. ಎ ಕೊಟ್ಟಿದ್ದಾರೆ, ಏನೇನು ಮಾಡಬೇಕು ನೀವು, ನಾನು ಫಸ್ಟ್ ವೀಡಿಯೋದಲ್ಲಿ ಹೇಳ್ಕೊಟ್ಟಿದ್ದೆ, ಫಸ್ಟ್ ಮಾಡೆಲ್ ಪೇಪರಲ್ಲಿ ಕಿಲೋ ಜೌಲ್ ಇದ್ದರೆ ಅದನ್ನು ಜೌಲ್ ಮಾಡ್ಕೊಳ್ಳಿ, ಇಂಟು 1000 ಮಾಡ್ಕೊಳ್ಳಿ. ಆರ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು, ಲಾ ಇದು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಲ್ವಾ, K2/K1 = A/2.303 R, T2 - T1/T1 ಇಂಟು T2. ಈ ಫಾರ್ಮುಲಾ ಯೂಸ್ ಮಾಡಬೇಕು. ಫಸ್ಟು K2/K1 ಹಾಕ್ಕೊಂಡು ಸಾಲ್ವ್ ಮಾಡಿ, ಇದಿಷ್ಟೂ ಫಸ್ಟು ಸಾಲ್ವ್ ಮಾಡ್ಕೊಳ್ಳಿ. T2 - T1/T1 ಇಂಟು T2 ಹಾಕ್ಕೊಂಡು ಏನು ಮಾಡಿ, ಈ 2.303 R/EA ಇಂಟು ಲಾಗ್ K2/K1 ಮಾಡ್ಕೊಂಬಿಡಿ. ಅಂದರೆ ಫಸ್ಟು ಈ K2/K1 ಹಾಕಿ ಲಾಗ್ ನೋಡಿ, ಬಂದಿದ್ದಕ್ಕೆ 2.303 8.314 ಆರ್ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಿ, ಡಿವೈಡೆಡ್ ಬೈ EA ವ್ಯಾಲ್ಯೂನ ಡಿವೈಡ್ ಮಾಡಿ, ಇಷ್ಟು ಆನ್ಸರ್ ಬರುತ್ತೆ. ಅದರಲ್ಲಿ T1 ಹಾಕ್ಕೊಳ್ಳಿ, T2ನ ಫೈಂಡ್ ಔಟ್ ಮಾಡಿ, ಸಿಂಪ್ಲಿಫೈ ಮಾಡಬೇಕಷ್ಟೆ. ಓಕೆನಾ? ನೋಡ್ಕೊಳ್ಳಿ, ಅಕಸ್ಮಾತ್ ಗೊತ್ತಾಗಿಲ್ಲ ಅಂದರೆ ಇಲ್ಲಿ ಸಪ್ರೇಟಾಗಿ ಸಾಲ್ವ್ ಮಾಡಿ ಹಾಕ್ತೀನಿ ನಾನು, ಬಟ್ ಟ್ರೈ ಮಾಡ್ಬೋದು ನೀವು. ನೆಕ್ಸ್ಟು, ಎ ಫಸ್ಟ್ ಆರ್ಡರ್ ರಿಯಾಕ್ಷನ್ ಈಸ್ ಹಾಫ್ ಲೈಫ್ ಅಂದರೆ T ಆಫ್ ಕೊಟ್ಟಿದ್ದಾರೆ. ಹೌ ಮಚ್ ಟೈಮ್ ವಿಲ್ ಬಿ ನೀಡೆಡ್ ಅಂದರೆ T ಕಂಡುಹಿಡಿಬೇಕು. T 30% ಕಂಡುಹಿಡಿಬೇಕು, 30% ಕಂಪ್ಲೀಟ್ ಆಗೋದಕ್ಕೆ. ಫಸ್ಟ್ ಆರ್ಡರ್ ಅಂತ ಅವರೇ ಹೇಳಿದ್ದಾರೆ. ಫಸ್ಟ್ ಆರ್ಡರ್ದು Tಗೆ ಈಕ್ವೇಷನ್ ಏನರಪ್ಪ, T = 2.303/K ಇಂಟು ಲಾಗ್ ಆಫ್ R0/R. ಸೊ ಇಲ್ಲಿ ನಿಮಗೆ 30% ಅಂತ ಕೊಟ್ಟಾಗ ಪರ್ಸೆಂಟೇಜ್ ಇದೆಯಲ್ಲ ಅದೇ R0 ಅಲ್ವಾ? ಪರ್ಸೆಂಟ್ ಅಂದರೆ ಎಷ್ಟು, 100, ಅದೇ R0.
ಆರ್ ಎಷ್ಟಾಗುತ್ತೆ ನಿಮಗೆ 100 ಮೈನಸ್ 30 ಮಾಡಿ ಎಷ್ಟಾಗುತ್ತೆ 70. ಅಲ್ಲಿಗೆ R0 ಸಿಕ್ತು, ಆರ್ ಸಿಕ್ತು. ಟಿ ಕಂಡಿಡಿಯೋಕ್ಕೆ ಇನ್ನೇನು ಬೇಕು ನಿಮಗೆ? ಕೆ ಬೇಕು. ಬಟ್ ಕೆ ಕೊಟ್ಟಿಲ್ಲ, ಅದ್ರ ಬದಲು ಟಿ ಆಫ್ ಕೊಟ್ಟಿದ್ದಾರೆ. ಕೆ ಕಂಡಿಡಿಯೋಕ್ಕೆ ಇನ್ನೊಂದು ಫಾರ್ಮುಲಾ ಏನು? 0.693 ಬೈ ಟಿ ಆಫಾ. ಸೊ 0.693 ಡಿವೈಡೆಡ್ ಬೈ ಟಿ ಆಫ್ ಎಷ್ಟು ಕೊಟ್ಟಿದ್ದಾರೆ? 23 ಮಿನಿಟು. ಇವೆರಡನ್ನ ಡಿವೈಡ್ ಮಾಡಿಕೊಡ್ರಪ್ಪ ಫಸ್ಟು. ಇವೆರಡನ್ನ ಡಿವೈಡ್ ಮಾಡಿಕೊಂಡ್ರೆ ನಿಮಗೆ ಟಿ ಆಫ್ ಸಿಗುತ್ತೆ ಅಲ್ವಾ? ಆ ಟಿ ಆಫನ್ನು ಯೂಸ್ ಮಾಡ್ಕೊಂಡು ಎಷ್ಟು ಬರುತ್ತೆ ಅಂದರೆ ಅದು ಆನ್ಸರ್ ನಿಮಗೆ 0.0301 ಬರುತ್ತೆ. ಇದನ್ನು ಇಲ್ಲಿ ಹಾಕ್ಕೊಳ್ಳಿ, ಈ ವ್ಯಾಲ್ಯೂನ ಇಲ್ಲಿ ಹಾಕ್ಕೊಳ್ಳಿ. R0 ವ್ಯಾಲ್ಯೂ 100 ಹಾಕ್ಕೊಳ್ಳಿ, ಆರ್ ವ್ಯಾಲ್ಯೂ 70 ಹಾಕ್ಕೊಳ್ಳಿ. ಸೊ ಫಸ್ಟು R0 ಬೈ ಆರ್ನ ಡಿವೈಡ್ ಮಾಡಿ, ಬಂದಿದ್ದ ಆನ್ಸರ್ಗೆ ಲಾಗ್ ನೋಡಿ. ಆ ಲಾಗ್ ನೋಡಿದಾಗ ಬಂದಿದ್ದ ಆನ್ಸರ್ಗೆ 2.30 ಮಲ್ಟಿಪ್ಲೈ ಮಾಡಿ ಡಿವೈಡೆಡ್ ಬೈ 0.0301 ಮಾಡಿ. ಆವಾಗ ಆನ್ಸರ್ ನಿಮಗೆ T30% 11.85 ಮಿನಿಟ್ಸ್ ಬರಬೇಕು. ಸರ್ ಯೂನಿಟ್ ಮಿನಿಟೇ ಹೆಂಗಾಗುತ್ತೆ ಅಂತ ಹೇಳಿದ್ರೆ ಅವರು ಟೈಮ್ ನೋಡಿ ಎಲ್ಲಿ ಕೊಟ್ಟಿದ್ದಾರೆ? ಮಿನಿಟ್ಸಲ್ಲಿ ಕೊಟ್ಟಿದ್ದಾರೆ. ನಾವು ಅದನ್ನೇ ಯೂಸ್ ಮಾಡಿರೋದ್ರಿಂದ ಟೈಮು ಮಿನಿಟ್ಸಲ್ಲಿ ಬರಬೇಕು. ಓಕೆನರಪ್ಪ? ಇನ್ನು ಲಾಸ್ಟ್ ಫಾರ್ಮುಲಾ ನೋಡಿ. ಗ್ರಾಫ್ ನೋಡಿಬಿಟ್ಟು ಅವರು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೇಳ್ತಾ ಇದ್ದಾರೆ. ಎಷ್ಟೊಂದಲ್ಲಿ ಏನು ಕನ್ಫ್ಯೂಸ್ ಮಾಡ್ಕೋತೀರಾ ಅಂದರೆ ಎಕ್ಸ್ ಅಂದರೆ ಮೋಲ್ ಫ್ರ್ಯಾಕ್ಷನ್ ಅಂತ ಅಂದ್ಕೊಂಡ್ಬಿಡ್ತೀರಾ. ನೋ, ಇಲ್ಲಿ ಅದು ಈಟ ಅಲ್ಲ, ಅದು ಎಕ್ಸ್ ಜಾಗದಲ್ಲಿ ಏನಿದೆ ನೋಡಿ, ಇಲ್ಲಿ ಇದೆ ತಾನೇ ಎಕ್ಸ್. ಇದನ್ನು ಕಂಡುಹಿಡಿಬೇಕಂತೆ ನಾವು. ಎಕ್ಸ್ ಅಂದರೆ ಏನಿಲ್ಲಿ? ವೇಪರ್ ಪ್ರೆಷರ್. ಪಿ ಕಂಡುಹಿಡಿಬೇಕು ನಾವು, ಪಿ ಕಂಡುಹಿಡಿಬೇಕು. ಹಾಗಾದ್ರೆ ಇದೇನಿದು ನೋಡಿ, ಇದು ಬಾರಲ್ಲಿದೆ ಅಲ್ವಾ? ಇಟ್ಸ್ ನಥಿಂಗ್ ಬಟ್ ಪ್ರೆಷರ್ ಆ್ಯಕ್ಸಿಸ್ ತಾನೇ. ನೋಡಿ, ಎರಡು ಪ್ಯಾರಲಲ್ ಆಗಿದೆ, ಪ್ರೆಷರ್ ಆ್ಯಕ್ಸಿಸ್. ಅಂದರೆ ಇದು P0 ಇನಿಷಿಯಲ್ ಇದ್ದಂಥ ಪ್ರೆಷರು. ಇದೇನಿದು? ಮೋಲ್ ಫ್ರ್ಯಾಕ್ಷನ್ ಅಂತ ಕೊಟ್ಟಿದ್ದಾರೆ ನೋಡಿ, ಎಕ್ಸ್ ಈಸ್ ಈಕ್ವಲ್ ಟು 0.4, P0 ಈಸ್ ಈಕ್ವಲ್ ಟು 1.013. ಪಿ ಕಂಡುಹಿಡಿಯಬೇಕು. ಸೊ ಪಿಗೆ ಫಾರ್ಮುಲಾ ಏನರಪ್ಪ? ಡಾಲ್ಟನ್ಸ್ ಥಿಯರಿ ಪ್ರಕಾರ P0 ಇಂಟು ಎಕ್ಸ್. P0 ಎಷ್ಟಿದೆ? 1.013 ಇಂಟು ಎಕ್ಸ್ ಎಷ್ಟಪ್ಪ? 0.4. ಎರಡನ್ನು ಮಲ್ಟಿಪ್ಲೈ ಮಾಡಿ. ಓಕೆನಾ? ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ? 0.4052 ಬರುತ್ತೆ. ಯೂನಿಟ್ ಏನಾಗುತ್ತೆ? ಬಾರ್. ಅರ್ಥ ಆಯ್ತೇನರಪ್ಪ? ಈ ವ್ಯಾಲ್ಯೂ ಪ್ರೆಷರ್ ಆಗುತ್ತೆ, ಬಾರಲ್ಲಿದೆ. ಓಕೆ, ಮತ್ತು ಇದು ಪ್ರೆಷರ್ ಆ್ಯಕ್ಸಿಸ್ಸು. P0 ಅಂತಲೇ ಏನಕ್ಕೆ ತೊಗೋಬೇಕು ಅಂದರೆ ಆರಿಜಿನ್ ನೋಡಿ, ಪ್ಯೂರ್ ಪ್ರೆಷರು ಹೈಯೆಸ್ಟ್. ಓಕೆನಾ? ಇನ್ನು ಎಕ್ಸ್ ಅಂದರೆ ಇಸ್ ನಥಿಂಗ್ ಬಟ್ ಮೋಲ್ ಫ್ರ್ಯಾಕ್ಷನ್ ಅಲ್ಲ, ಇದು ಪ್ರೆಷರು, ಪ್ಯೂರ್ ಪ್ರೆಷರ್ ಅಲ್ಲ. ಓಕೆನಾ? ಸೊ ಪಿ ಕಂಡುಹಿಡಿಬೇಕು. ಇದೇನಿದು 0.4 ಅನ್ನೋದು ಆ್ಯಕ್ಸಿಸ್ ನೋಡಿ, ಆ್ಯಕ್ಸಿಸ್ ನೋಡ್ಕೊಂಡು ನೀವು ಗುರ್ತು ಹಾಕ್ಕೋಬೇಕು. ಇದು ಯಾವ ಆ್ಯಕ್ಸಿಸ್ ಇದು? ಮೋಲ್ ಫ್ರ್ಯಾಕ್ಷನ್ದು. ಹಾಗಾಗಿ ಇದೇನಾಗುತ್ತೆ? ಈಟ ಆಗುತ್ತೆ. ಸೊ ನಮಗೆ ಪಿ ಕಂಡುಹಿಡಿಯೋಕ್ಕೆ ಫಾರ್ಮುಲಾ P0 ಇಂಟು ಎಕ್ಸ್. P0 ಗೊತ್ತು, ಎಕ್ಸ್ ಗೊತ್ತು, ಪಿ ಕಂಡುಹಿಡೀರಿ. ಬಟ್ ಏನು ಕನ್ಫ್ಯೂಷನ್ ಆಗುತ್ತೆ ಅಂದರೆ ಇದು ಎಕ್ಸ್ ಅಂತ ಕೊಟ್ಬಿಟ್ಟವರಲ್ಲ ಮಕ್ಕಳುಗಳು ಮೋಲ್ ಫ್ರ್ಯಾಕ್ಷನ್ ಅಂದ್ಕೊಂಡ್ಬಿಡ್ತಾರೆ ಇದನ್ನು. ಇದು ಮೋಲ್ ಫ್ರ್ಯಾಕ್ಷನ್ ಅಲ್ಲ, ಈ ಪಾಯಿಂಟನ್ನು ಅವನು ಎಕ್ಸ್ ಅಂತ ಕೊಟ್ಟಿದ್ದಾರೆ. ಈ ಪಾಯಿಂಟನ್ನು ಎಕ್ಸ್ ಅಂದರೆ ಈ ಪಾಯಿಂಟ್ ಏನಿದು? ಪ್ರೆಷರ್ದಿದು ಪಾಯಿಂಟ್. ಸೊ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ 3 ಮಾಡಲ್ ಪೇಪರ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬಟ್ ಥರ್ಡ್ ಮಾಡಲ್ ಪೇಪರು ಡೀಟೇಲಾಗಿ ಏನು ಹೇಳೋಕ್ಕೆ ಹೋಗಿಲ್ಲ, ಯಾಕೆಂದರೆ ಫಾರ್ಮುಲಾಸ್ ಎಲ್ಲ ಕೊಟ್ಟಿದ್ದೀನಿ. ಇದೇ ಥರ ಲೆಕ್ಕಗಳು ತುಂಬ ನಾನಲ್ಲಿ ಫಸ್ಟು ಸೆಕೆಂಡಲ್ಲಿ ಮಾಡಿರೋದ್ರಿಂದ ಹಿಂಟ್ಸ್ ಕೊಟ್ಟಿದ್ದೀನಿ. ಅದರಲ್ಲೂ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ, ಅರ್ಥ ಆಗ್ತಿಲ್ಲ ಅಂದರೆ ಹೇಳಿ, ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಬೇಕಾದ್ರೆ ಮಾಡಲ್ ಪೇಪರ್ 3ನೇ ಸಪ್ರೇಟಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಕೊಡ್ತೀನಿ, ಅರ್ಥ ಆಗಲೇ ಇಲ್ಲ ಅಂತ ಹೇಳಿದ್ರೆ. ಓಕೆನಾ? ಸೊ ಚೆನ್ನಾಗಿ ನೋಡ್ಕೊಳ್ಳಿ. ಈ 3 ಮಾಡಲ್ ಪೇಪರ್ನ ನೀವು ಕಂಪ್ಲೀಟ್ ತರೋ ಆದ್ರಿ, ಪ್ರಿಪೇರ್ ಆದ್ರಿ ಅಂತ ಹೇಳಿದ್ರೆ ನೀವು ಒಂದಷ್ಟು ಮೋಸ್ಟ್ ಆಫ್ ದ ಆನ್ಸರ್ 3 ಅಲ್ವಾ? 6 ಕೊಟ್ಟಿರ್ತಾರೆ, 3 ಆನ್ಸರ್ ಮಾಡಬೇಕು. ಐ ಥಿಂಕ್ ನೀವೆಲ್ಲ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಬೋದು ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ನೀಟಾಗಿ ಓದ್ಕೊಳ್ಳಿ. ಇನ್ನೆರಡು ದಿವಸ ಇದೆ, ಇನ್ನೇ ಇದ್ದರೆ ಹೇಳಿ, ನಾನು ವೀಡಿಯೋ ಮಾಡಿ ಹಾಕ್ತೀನಿ. ಓಕೆನಾ? ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು. ಗುಡ್ ನೈಟ್. ಬಾಯ್.